ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ಕಾರ. ಅನುಪಮ ಗೌತಮ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ರಾಘವೇಂದ್ರ ರಾವ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಪ್ರಕಾಶ್ ಅವರೇ. ಮೈಸೂರು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ ಹಾಗೂ ಮೈಸೂರು ಜಿಲ್ಲೆಯ ಪ್ರತಿನಿಧಿ. ಬೇಸಿಕಲಿ ನಾನು ಒಬ್ಬ ಉದ್ಯೋಗಸ್ಥ, ವ್ಯಾಪಾರದಲ್ಲಿ ತೊಡ್ಕೊಂಡಿದ್ದೀನಿ. ಆದರೆ ನನಗೆ ಈ ಸಾವಯವ ಕೃಷಿ ಬಗ್ಗೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನು ಹೇಳ್ತಾರೆ, ಅದ್ರ ಬಗ್ಗೆ ಬಹಳ ಒಂಥರ ಪ್ಯಾಷನ್, ಅದು ಮಾಡಬೇಕು ಅನ್ನೋ ಒಂದು ಉತ್ಸಾಹ. ಮೂಲ ಎಲ್ಲಿಯವರು ಪ್ರಕಾಶ್ ಅವರೇ ತಾವು? ಮೂಲ ನಾವು ಗೌರಿಬಿದನೂರು ತಾಲೂಕ್, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್, ದೊಡ್ಡ ಕುರುಗೋಡು ವಿಲೇಜ್ ಅಂತ. ಓಕೆ. ನಿಮ್ಮ ತಂದೆ ತಾಯಿ ಎಲ್ಲ ರೈತರ? ನಮ್ಮ ತಂದೆ ತಾಯಿ ರೈತರು. ಜಮೀನಿತ್ತ? ಜಮೀನಿತ್ತು. ಏನೇನು ಬೆಳೆ ಮಾಡ್ತಿದ್ರು ಅವರು? ಅಲ್ಲಿ ತೆಂಗಿನ ತೋಟ ಇತ್ತು, ಅದರ ಜೊತೆಗೆ ಈ ಜೋಳ, ಮೆಣಸಿನಕಾಯಿ ಇವುಗಳನ್ನೆಲ್ಲ ಬೆಳೀತಾ ಇದ್ವಿ. ಜೊತೆಗೆ ಭತ್ತನೂ ಬೆಳೀತಾ ಇದ್ವಿ. ಹೌದೇ? ನಿಮ್ಮ ವಿದ್ಯಾಭ್ಯಾಸ? ನಾನು BSc MBA LLB. ನನ್ನ ಪ್ರಾಥಮಿಕ ಶಿಕ್ಷಣ ಅಲ್ಲೇ ದೊಡ್ಡ ಕುರುಗೋಡು ಅಂತ ನಮ್ಮ ವಿಲೇಜ್ ಅಲ್ಲೇ ಆಗಿದ್ದು. ನಂತರ ಹೈಸ್ಕೂಲ್ಗೆ ಇಲ್ಲಿ ಬಂದೆ ಮೈಸೂರಿಗೆ. ಅದಾದಮೇಲೆ ಶಾರದಾ ವಿಲಾಸ್ ಕಾಲೇಜಲ್ಲಿ BSc ಮಾಡಿದೆ. ಗಂಗೋತ್ರಿಲಿ MBA ಮಾಡಿದೆ. ತಾವು ಮೈಸೂರಿಗೆ ಬರೋಕ್ಕೆ ಕಾರಣ? ಮೈಸೂರು ಬರೋಕ್ಕೆ ಹೈಯರ್ ಎಜುಕೇಷನ್, ಅಲ್ಲಿ 7th ತನಕ ಓದಿದ್ದು ದೊಡ್ಡ ಕುರುಗೋಡಲ್ಲಿ. ಎಲ್ಲ ಬೆಂಗಳೂರು ಪಕ್ಕದಲ್ಲೇ ಇತ್ತು? ಬೆಂಗಳೂರಿತ್ತು, ಆದರೆ ನಮ್ಮ ಅಣ್ಣ ಅವರು ಇಲ್ಲಿ ಪ್ಯಾಲೇಸಲ್ಲಿ ಸರ್ವೀಸಲ್ಲಿಗೆ ಜಾಯಿನ್ ಆಗಿದ್ದರು. ರಾಜಮಂತ್ರ ಪ್ರವೀಣ DTS ರಾವ್ ಅಂತ ಹೇಳ್ಬಿಟ್ಟು ಪ್ಯಾಲೇಸ್ ಸರ್ವೀಸಲ್ಲಿದ್ದರು. ಹಾಗಾಗಿ ಅವರು ನನ್ನ ಇಲ್ಲಿ ಕರ್ಕೊಂಬಂದರು ಹೈಯರ್ ಎಜುಕೇಷನ್ಗೆ. ಓಕೆ ಓಕೆ. ವಿದ್ಯೆಗೆ ಅಂತ ಬಂದವರು ಮೈಸೂರಲ್ಲೇ ನೆಲೆಸ್ಬಿಟ್ಟು? ಮೈಸೂರಲ್ಲೇ ನೆಲೆಸ್ಬಿಟ್ವಿ. ಈ ವ್ಯವಸಾಯದ ಬಗ್ಗೆ ನಿಮಗೆ ಚಿಕ್ಕಂದಿನಿಂದ ಆಸಕ್ತಿ ಇತ್ತಾ? ಆಸಕ್ತಿ ಇದೆ. ಹೌದಾ? ಕೆಲಸ ಮಾಡ್ತಿದ್ರ ವ್ಯವಸಾಯದ್ದು? ವ್ಯವಸಾಯದ ಕೆಲಸ ಅಂತಂದರೆ ಹೆಚ್ಚಿಗೆ ಇದನ್ನು ಗುದ್ಲಿ ಹಿಡಿದು ಆ ಥರದ್ದೇನು ಕೆಲಸ ಇಲ್ಲ. ಗುದ್ಲು ಸಲ್ಕೆ ಹಿಡಿದು ಅವರು ಮಾಡೋದನ್ನೆಲ್ಲ ನಾನು ಮ್ಯಾನೇಜ್ ಮಾಡಿಕೊಂಡು ಅವ್ರಿಗೆ ಮಾಡಿಸ್ತಾ ಇದ್ದೆ. ಹೌದಾ? ಮೊದಲು ನಮ್ದು ಇಲ್ಲಿ ಮಧುವನ ಅಂತ ಒಂದು 16 ಎಕರೆ ಜಮೀನಿತ್ತು, ಊಟಿ ರೋಡ್ ಪಕ್ಕದಲ್ಲೇ, ನಂಜನಗೂಡು ರೋಡಲ್ಲಿ. ಅಲ್ಲಿ ಸುಮಾರು ವ್ಯವಸಾಯ ಎಲ್ಲ ನಡೀತಾ ಇತ್ತು. ಅದನ್ನು ನಾನೇ ಮ್ಯಾನೇಜ್ ಮಾಡ್ತಾಯಿದ್ದೆ. ಆಮೇಲೆ ಅದಲ್ದಿರ ಭೋಗಾದಿಲ್ಲಿ ಒಂದು 20 ಎಕರೆ ಇತ್ತು. ಈಗ ಅದೆಲ್ಲ ಲೇಔಟ್ಗಳಾಗ್ಬಿಟ್ಟಿದೆ. ಅಲ್ಲಿ ಕೃಷಿ ನಡೀತಾ ಇತ್ತು, ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೆ. ಈಗ ಮೈಸೂರು ಹತ್ರ ಜಮೀನಲ್ಲಿ ತಗೊಂಡಿದ್ದಿರ್ತಾವು? ಈಗ ಮೈಸೂರಲ್ಲಿ ವರ್ಣ ಹೋಬಳಿಗೆ ಸೇರೋದು ವರ್ಕೋಡ್ ಗ್ರಾಮದಲ್ಲಿ ಜಮೀನು ತೊಗೊಂಡಿದ್ದೀನಿ. 2005 ತೊಗೊಂಡೆ ಅದನ್ನು. ಅವಾಗಲಿಂದನೂ ಕೃಷಿ ಮಾಡ್ಕೊಂಡು ಬರ್ತಾ ಇದ್ವಿ. ಎಷ್ಟು ಬರುತ್ತೋ ಅಷ್ಟು. ನಾವೇನು ಕೃಷಿಯಲ್ಲಿ ಹೆಚ್ಚಿನ ಸಂಪಾದನೆ ಮಾಡಬೇಕು ಅನ್ನೋ ಒಂದಿದಲ್ಲ, ಒಂದು ಪ್ಯಾಷನ್ ಅಷ್ಟೇ. ಏನು ಈ ಶೋಕಿ ಅಂತ ಹೇಳ್ತಾರೆ ಹಾಗೆ. ಅಲ್ಲ, ಆದರೂ ವ್ಯವಸಾಯ ಮಾಡಬೇಕು ಅಂತ ಅನಿಸಿದೆಯಲ್ಲ ನಿಮಗೆ? ಅದು ನಮಗೆ ಶೋಕಿಗಾಗಿ ಏನು ಬೇಕಾದ್ರೂ ಮಾಡ್ಬೋದು, ಆದರೆ ವ್ಯವಸಾಯ ಮಾಡ್ತಿರೋದು ಸ್ವಲ್ಪ ವಿಶೇಷ. ಈಗ ಆಯಿತು, ವ್ಯವಸಾಯ ಸರಿ, ಸಾವಯವ ಕೃಷಿನೇ ಯಾಕೆ? ಸಾವಯವ ಕೃಷಿ ಯಾಕೆ ಅಂತಂದರೆ ಅದೊಂಥರ ಜನಗಳಿಗೆ ತುಂಬ ಒಳ್ಳೆಯದಾಗುತ್ತೆ. ಯಾವುದೋ ಕೆಮಿಕಲ್ ಇಲ್ದಿರ ಬೆಳೆದಾಗ ಅವ್ರ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ. ಈಗ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರೆಲ್ಲ ಯಾವುದೂ ಕೆಮಿಕಲ್ ಉಪಯೋಗಿಸ್ತಾ ಇರಲಿಲ್ಲ, ಆದರೂ ಹೆಚ್ಚಿಗೆ ಬೆಳೆ ಬೆಳೆಯೋರು, ತುಂಬ ಆರೋಗ್ಯಕರವಾಗಿದ್ದರು. ಆ ಒಂದು ಕೃಷಿ ಪ್ರಾಡಕ್ಟ್ಸನ್ನು ತಿಂದು ತುಂಬ ಆರೋಗ್ಯಕರವಾಗಿರೋರು. ಆ ಆರೋಗ್ಯ ನಮ್ಮಲ್ಲಿಲ್ಲ ಈಗ. ಅಟ್ಲೀಸ್ಟ್ ಏನಾದರೂ ಒಂದು ಆ ರೀತಿ ಒಂದು ಕೊಡುಗೆ ಕೊಡೋಣ ಸಾವಯವ ವ್ಯವಸಾಯ ಮಾಡಿಬಿಟ್ಟು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ. ಜಮೀನು ಎಷ್ಟಿದೆ ಪ್ರಕಾಶ್ ಅವರೇ ತಮಗೆ? ಜಮೀನು ಇಲ್ಲಿ ವ್ಯವಸಾಯಕ್ಕೆ ಆಗುವಂಥದ್ದು 8 ಎಕರೆ ಜಮೀನಿದೆ. ಇನ್ನು ಒಟ್ಟು 16 ಎಕರೆ ಇದ್ದಿದ್ದು ಅದನ್ನು ಕನ್ವರ್ಟ್ ಮಾಡಿ ಒಂದು 8 ಎಕರೆ ಲೇಔಟ್ ಮಾಡಿದ್ದೀನಿ. ಅದ್ರ ಪಕ್ಕದಲ್ಲಿ ಕೃಷಿ ಮಾಡ್ತಾ ಇದ್ದೀನಿ. ಓಕೆ. ಏನೇನು ಬೆಳೆ ಇದೆ ಅಲ್ಲಿ? ಈಗ ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ಮಾವಿದೆ. ಜೊತೆಗೆ ಈ ಭತ್ತ, ನಮ್ಮ ಮನೆಗೆ ಬೇಕಾಗುವಂಥ ಭತ್ತ ಎಲ್ಲ ನಾವೇ ಬೆಳ್ಕೊತೀವಿ. ಓಕೆ. ಅಲಸಂದೆ, ಉದ್ದು, ಹೆಸರು ಇವುಗಳನ್ನೆಲ್ಲ ಆ ಕಾಲಕ್ಕೆ ತಕ್ಕಂತೆ ಬೆಳ್ಕೊತೀವಿ. ನಿಮ್ಮ ಮನೇಲಿ ಬೆಳೆಸೋ ಬೇಳೆಕಾಳುಗಳೆಲ್ಲ ನೀವೇ ಬೆಳೆದಿದ್ದು? ಎಲ್ಲನೂ ಅಂತಲ್ಲ, ಅಲ್ಲಿ ಬಂದಾಗ ಎಷ್ಟು ದಿವಸ ಬರುತ್ತೋ ಅದನ್ನು ಉಪಯೋಗಿಸ್ತೀವಿ. ನಮಗೊಂದು ಹೆಮ್ಮೆ, ನಮ್ಮಲ್ಲೇ ಬೆಳೆದಿದ್ದು ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ನಮ್ಮ ತೋಟದಲ್ಲಿ ಸುಮಾರು ಒಂದು 100 ಈ ಟೀಕ್ವುಡ್ ಟ್ರೀಸ್ ಇತ್ತು. ಎಲ್ಲ ಒಂದು 35 ವರ್ಷ ಆಗಿದ್ದು. ಈಗ ಅಲ್ಲೊಂದು ಮನೆ ಕಟ್ತಾ ಇದ್ದೀನಿ. ಆ ಮನೆಗೆ 35 ಮರಗಳು ನಮ್ಮಲ್ಲೇ ಕಟ್ ಮಾಡಿ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಅದು ನಮಗೊಂದು ಹೆಮ್ಮೆ, ನಮ್ಮ ತೋಟದ್ದು ನಾವು ಉಪಯೋಗಿಸಿದ್ದೀವಿ ಅಂತ ಹೇಳಿ. ನೀವೇ ನೆಟ್ಟಿದ್ದ? ಇಲ್ಲ, ನಾನು ತಗೊಳ್ಳುವಾಗಲೇ ಅದಿತ್ತು. ಅದರ ಬಳಕೆ ತಾವು ಬಳಕೆ ನಾವು ಮಾಡ್ತೇವೆ. ಈಗ ಮತ್ತೆ ನೆಡಲಿಲ್ವಾ? ಮುಂದೆ ನಿಮ್ಮ ಮಕ್ಕಳು ಮನೆ ಕಟ್ಟಿದಾಗ ಆಗುತ್ತೆ ಅಂತ? ಇನ್ನೂ ಮರಗಳಿದೆ, ಅದನ್ನು ಅವ್ರು ಬಳಸ್ಕೊತಾರೆ. ಅನುಪಮ ಅವರೇ, ನಿಮ್ಮ ಬಗ್ಗೆ ಹೇಳಿ ಸ್ವಲ್ಪ. ತಾವು ನಮ್ಮ ಪ್ರಕಾಶ್ ಅವರ ಮಗಳು. ಹೇಳಿ ಮೇಡಮ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
ನಾನು BBM MBA ಓದಿರೋದು ಇಲ್ಲೇ ಮೈಸೂರಲ್ಲಿ ಹುಟ್ಟಿ ಬೆಳೆದಿದ್ದು. ನಮ್ಮ ತಂದೆಯವರು ತುಂಬ ನೋನ್ ಪರ್ಸನ್, ಇಲ್ಲಿ ಒಂಥರ ಸೆಲೆಬ್ರಿಟಿ ಟೈಪ್ಸ್ ಮೈಸೂರಲ್ಲಿ. ಅವರು ನಮಗೆ ತುಂಬ ಒಳ್ಳೆ ಬುದ್ಧಿಗಳನ್ನ ಹೇಳ್ಕೊಟ್ಟಿದ್ದಾರೆ. ಮದುವೆ ಮಾಡಿಕೊಂಡು ನಾನು ಸಿಂಗಪೂರ್ಗೆ ಹೋಗಿದ್ದೆ. ಅಲ್ಲಿ ನಾನು 2 ಕಂಪನಿ ಓಪನ್ ಮಾಡಿ ಕ್ಲೌಡ್ ಆಟೋಮೇಷನ್ದು ನಮ್ಮದೇ 24 ಪೀಪಲ್ನ ಹೈಯರ್ ಮಾಡಿ ಅಲ್ಲಿ 6 ವರ್ಷ ಕಂಪ್ನಿ ಓಡಿಸಿ ನನ್ನ ಮಗಳಿಗೆ ಯಾವಾಗ 9 ವರ್ಷ ಆಯಿತೋ ಅಲ್ಲಿ ನನ್ನ ಶೇರ್ಸ್ ಎಲ್ಲ ಮಾರ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ವಿ. ಅವಳನ್ನು ಇಲ್ಲೇ ಬೆಳೆಸೋಣ ಅಂತ. ಯಾಕೆ ಮೇಡಮ್? ಸಾಕು, ಸಿಂಗಪೂರ್ ನಮ್ಮ ಮೈಸೂರೇ ಬೆಟರ್. ಸರಿ, ನೀವು ಮೈಸೂರಿಗೆ ಬಂದ ಮೇಲೆ ಈಗ ಏನು ಮಾಡ್ತಾ ಇದ್ದೀರಿ? ಈಗ ನಮ್ಮ ತಂದೆ ಜೊತೆ ಅವ್ರ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿಕೊಂಡು ಓಡಾಡ್ಕೊಂಡು ಇದ್ದೀನಿ. ಓಕೆ, ಏನು ಮಾಡ್ತೀರಾ ಬಿಸ್ನೆಸ್ಸಿಗೆ ಸಪೋರ್ಟ್ ಅಂದರೆ? ಒಂದು ಕನ್ಸ್ಟ್ರಕ್ಷನ್ಸ್ ಅಲ್ಲಿದ್ದೀವಿ, ಅದಂತ ಸುಮಾರು ಕೆಲಸ ನೋಡ್ಕೊಳ್ಳೋದಿರತ್ತೆ. ಆಮೇಲೆ ಬೇರೆ ಬೇರೆ ಪ್ರಾಪರ್ಟಿ ಅವ್ರದ್ದು ಹೇಳಿದ್ರಲ್ಲ, ಅಲ್ಲಿ ತೋಟ ಇದೆ, ಅಲ್ಲಿ ಡೆವಲಪ್ಮೆಂಟ್ ನಡೀತಾರೆ, ಅದಕ್ಕೆಲ್ಲದಕ್ಕೂ ಮ್ಯಾನೇಜ್ಮೆಂಟ್ ಆ್ಯಂಡ್ ಸಪೋರ್ಟ್ ಬೇಕಾಗತ್ತೆ ತುಂಬ. ಅದಕ್ಕೆ ಓಡಾಡೋದೇ ಆಗೋಗುತ್ತೆ. ವ್ಯವಸಾಯದ ತೋಟ ಏನಿದೆಯಲ್ಲ ಪ್ರಕಾಶ್ ಅವ್ರು ಮಾಡಿರೋದು, ಅದರಲ್ಲಿ ನಿಮ್ಮದು ಏನಾದರೂ ಪಾಲಿದೆಯಾ? ಹೋಗ್ತಿರ್ತೀರಾ ತೋಟಕ್ಕೆ? ಏನಾದರೂ ಅಭಿವೃದ್ಧಿಗೆ ಅಲ್ಲಿ ಸಹಕರಿಸಿದ್ದೀರಾ? ಹೇಗೆ ಅಭಿವೃದ್ಧಿಗೆ ಸಹಕರಿಸಿರೋಂದ್ರೆ ಇನ್ನೂ ನಾವು ಕೈ ಹಾಕಿ ಏನು ಬೆಳೆದಿಲ್ಲ ಸರ್. ಇನ್ನೂ ಇಲ್ಲಿಗೆ ಬಂದು ಇನ್ನೂ 4 ವರ್ಷ ಅಷ್ಟೇ ಆಗಿರೋದು ನಾವು. ಬಟ್ ಬೆಳೆಯೋ ಆಸೆ ತುಂಬ ಇದೆ. ಒಂದು ಸಣ್ಣ ಮನೇಲಿ ಒಂದು ಟೊಮೆಟೊ ಬೆಳೆಸಿ ಅದನ್ನ ತೆಗೆದು ಸಾರಿಗೆ ಹಾಕಿದ್ರೇನೆ ಎಷ್ಟು ಖುಷಿ ಆಗತ್ತೆ. ಹೌದಾ? ನಮ್ಮ ಮನೇಲಿ ಬಿಟ್ಟಿರೋ ಒಂದು ಹೂವು ತೆಗೆದು ದೇವ್ರಿಗಿಟ್ರೆ ತುಂಬ ಖುಷಿ ಆಗತ್ತೆ. ಹಾಗಾಗಿ ನಮಗೆ ಬೆಳೆಯೋಕ್ಕೆ ಅಂತ ಆಸೆ. ಅದು ಎಸ್ಪೆಷಲಿ ಸಾವಯವ ಕೃಷಿ ಅಂದರೆ ತುಂಬ ಇಂಟ್ರೆಸ್ಟ್ ಈ ನಡುವೆ ನಮಗೆ. ಯಾಕೆಂದರೆ ತುಂಬ ಇನ್ಸಿಡೆಂಟ್ಸ್ ಕೇಳ್ಪಟ್ವಿ ಈಗ ರೀಸೆಂಟ್ ಡೇಸಲ್ಲಿ. ಈಗ ಹೋದ ವಾರ ನಮ್ಮ ರಿಲೇಟಿವ್ ಒಬ್ಬರು ಎಲ್ಲೋ ಹೋಗಿ ಒಂದು ಸಲಾಡ್ ತಿನ್ಕೊಂಬಂದಿದ್ದು ಅಷ್ಟೆ, ಯಾವುದೋ ಒಂದು ರೆಸ್ಟೋರೆಂಟಲ್ಲಿ. 4 ದಿನದಲ್ಲಿ ಲಿವರ್ ಪಾಯ್ಸನಿಂಗ್ ಆಗಿ ಹೋಗೇ ಬಿಟ್ರು. ಕೆಮಿಕಲ್ ಪಾಯ್ಸನಿಂಗ್, ಫರ್ಟಿಲೈಸರ್ ಪಾಯ್ಸನಿಂಗ್. ಹಾಗಾಗಿ ನಮಗೆ ಇದರಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಅವಾಗಿಂದ ಇನ್ನೂ ಜಾಸ್ತಿ ಆಗಿದೆ. ಓಕೆ, ನಮ್ದನ್ನ ನಾವೇ ಬೆಳೆಯೋದು ಕಲ್ತ್ಕೋಬೇಕು, ಮುಂದೆ ಏನಾಗುತ್ತೋ ಹೇಗೋ ಗೊತ್ತಿಲ್ಲ. ಮೇಡಮ್, ನೀವು ಸಿಂಗಾಪುರಲ್ಲಿ ಇದ್ರಲ್ಲ, ಅಲ್ಲಿಯ ಕೃಷಿಯನ್ನೇನಾದರೂ ಗಮನಿಸಿದ್ರ ನೀವು? ಇಲ್ಲ ಸರ್, ಅಲ್ಲಿ ಕೃಷಿನೇ ಇಲ್ಲ, ತುಂಬ ಕಮ್ಮಿ. ಎಲ್ಲ ಇಂಪೋರ್ಟ್ ಮಾಡ್ಕೊತಾರೆ. ಹಾಗಾಗಿ ನಿಮಗೆ ವರ್ಷ ಪೂರ್ತಿ ಯಾವ ಹಣ್ಣು ಬೇಕು, ಯಾವ ತರಕಾರಿ ಬೇಕು, ಯಾವ ಹೂವು ಬೇಕು ಎಲ್ಲ ಸಿಕ್ಕತ್ತೆ. ಕೃಷಿ ತುಂಬ ಕಮ್ಮಿ ಅಲ್ವಾ? ಐಲ್ಯಾಂಡ್ ಅದು, ಅದಕ್ಕೆ ಮೋಸ್ಟ್ಲಿ ಅಲ್ಲೇನು ಬೆಳೆಯೋದೇ ಇಲ್ಲ ಅಂತೀರಾ? ಏನು ಬೆಳೆದಿರೋದು ನೋಡೇ ಇಲ್ಲ, ಮ್ಯಾಂಗೋಸ್ ಒಂದು ಬಿಟ್ರೆ. ಓಕೆ, ಈಗ ಇಲ್ಲಿ ಬಂದು ವ್ಯವಸಾಯವನ್ನು ಮಾಡಬೇಕು, ತಂದೆ ಜೊತೆ ಸಾವಯವ ಕೃಷಿಯಲ್ಲಿ ಭಾಗಿಯಾಗಬೇಕು ಅನ್ನೋದು ನಿಮ್ಮ ಆಶಯ? ಹೌದು ಸರ್. ಅಲ್ವಾ? ನೀವು ಬೆಳೆದಿದ್ದನ್ನು ನೀವು ತಿನ್ನಬೇಕು ಅಂತ. ತುಂಬಾ ಸರ್. ರಾಘವೇಂದ್ರ ರಾವ್ ಅವರು ನಿಮ್ಮ ಬಗ್ಗೆ ಹೇಳಿ ಸರ್. ತಾವು ಪ್ರಕಾಶ್ ಅವರ ಮಗ. ಎಸ್, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಆಸಕ್ತಿ, ಒಲವು? ನಾನು ಮೈಸೂರಲ್ಲೇ ಹುಟ್ಟು ಬೆಳೆದಿದ್ದು. MBA ಮಾಡಿ ಬೇರೆ ಕಂಪನಿಗಳಿಗೆ ಕೆಲಸ ಮಾಡಿ. MBA ಯಾವುದ್ರಲ್ಲಿ ಮಾಡಿದ್ರಿ ಸರ್? MBA ಮಾಡಿದ್ದು ನಾನು ಇನ್ಫಾರ್ಮೇಷನ್ ಸಿಸ್ಟಮ್ಸಲ್ಲಿ. ಓಕೆ. ಡಿಗ್ರಿ ಯಾವುದು ತಮ್ಮದು? BE.Com. ಓಕೆ. ಮೈಸೂರಲ್ಲೇ ಇದ್ದೀನಿ, 1 ವರ್ಷ ಬೆಂಗಳೂರಲ್ಲಿದ್ದೆ. ಸೊ ಈಗ ಈ ನಮ್ಮ ತೋಟದಲ್ಲಿ, ನಮ್ಮ ತೋಟ ಇರೋ ಜಾಗ ವರ್ಕೋಡು, ಅದು ಒಂದು ಕಾಡಿನ ಭಾಗ ಆಗಬೇಕು. ವರ್ಕೋಡ್ ಕಾಡು ಅಂತಾನೆ ಇತ್ತು ಮೊದಲು. ಇವಾಗ ಎಲ್ಲಾನು ಡೆವಲಪ್ಮೆಂಟ್ಗಳು ಆಗ್ಬಿಟ್ಟು ಎಲ್ಲ ಮರಗಳು ಗಿಡಗಳು, ಅಲ್ಲಿರೋ ನೇಟಿವ್ ಪ್ರಾಣಿ ಪಕ್ಷಿಗಳೆಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಸೊ ಒಂದು ಇಂಟ್ರೆಸ್ಟ್ ಏನಂದರೆ, ನಮ್ಗೆ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗದಲ್ಲಿ ರಿವೈಲ್ಡಿಂಗ್ ಶುರು ಮಾಡೋಣ. ಅಂದರೆ ನಮ್ಮ ನೇಟಿವ್ ಮರ ಗಿಡಗಳು, ಹಣ್ಣುಗಳು, ಹೂವುಗಳು ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾ ಹೋದರೆ ಅಲ್ಲಿ ಏನೇನು ಪ್ರಾಣಿ ಪಕ್ಷಿಗಳು ಇರುತ್ತೋ ಅವಕ್ಕೆಲ್ಲ ಉಪಯೋಗ ಆಗುತ್ತೆ. ಹಾಗೆ ಜೊತೆಗೆ ಸಾಯಿಲು ಎನ್ರಿಚ್ ಆಗುತ್ತೆ. ಸೊ ಅದಕ್ಕೆ ಆರ್ಗ್ಯಾನಿಕಲಿ ಫಾರ್ಮ್ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಜಾಸ್ತಿ. ಬಿಕಾಸ್ ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಹಾಕಿದ್ರೆ ನಮಗೊಂದು ಬರೀ ಮನುಷ್ಯರಿಗೊಂದೇ ಅಲ್ಲ, ಪ್ರಾಣಿ ಪಕ್ಷಿ ಹುಳುಗಳಿಗೂ ಎಲ್ಲ ಹಿಂಸೆ ತೊಂದರೆನೆ, ಎಲ್ಲನೂ ನಾಶ ಮಾಡಿಬಿಡ್ತವೆ ಅವು. ಅದಕ್ಕೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿಕೊಂಡು ಜೊತೆಗೆ ರಿವೈಲ್ಡಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಓಕೆ. ಅಂದರೆ ರಾಘವೇಂದ್ರ ರಾವ್ ಅವರೇ, ತಾವು ಬೇರೆ ಬೇರೆ ವ್ಯವಸಾಯಿಕ ಪದ್ಧತಿಗಳನ್ನು, ಬೇರೆ ರೈತರ ಜಮೀನನ್ನ, ಅದನ್ನೆಲ್ಲ ತಾವು ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಸ್ವಲ್ಪ ಮಟ್ಟಿಗೆ. ಅವರು ಅಂದರೆ ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನು ಮಾಡ್ತಾರೆ, ಏನು ಯೂಸ್ ಮಾಡ್ತಾರೆ, ಹೆಂಗೆ ಪೆಸ್ಟಿಸೈಡ್ಸು ಅವ್ರದ್ದೇ ಬೇರೆ ಪ್ರಿಪೇರ್ ಮಾಡ್ತಾರೆ ಎಕ್ಸ್ಟ್ರಾಕ್ಟ್ಸಲ್ಲಿ, ಪ್ಲಾಂಟ್ ಎಕ್ಸ್ಟ್ರಾಕ್ಟ್ಸು, ಅದನ್ನೆಲ್ಲ ಗಮನಿಸ್ಕೊಂಡು ಬಂದಿದ್ದೀನಿ. ಈಗ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಸಕ್ತಿ. ಸೊ ಶುರು ಮಾಡೋಣ ಅಂತ. ಈ ರಿವೈಲ್ಡ್ ಅನ್ನೋದನ್ನ ಇನ್ನೊಂದು ಚೂರು ಡಿಸ್ಕ್ರೈಬ್ ಮಾಡ್ಬೋದಾ?
ಅಂದ್ರೆ ನಿಮಗೆ ಕಾಡು ಪರಿಸರ ಅಂದ್ರೆ ಬಹಳ ಇಷ್ಟನಾ? ಕಾಡು ಸುತ್ತಾ ಇರ್ತೀರಾ ಹೇಗೆ? ಹೌದು ಹೌದು, ಕಾಡು ಪ್ರಾಣಿಗಳು ಅಂದರೆ ಇಷ್ಟ. ಹೌದಾ? ಅದರಲ್ಲೂ ನಮ್ಮ ಊರು ಸುತ್ತಮುತ್ತ ಇರೋದು ಎಲ್ಲ ಉಳಿಸ್ಕೊಂಡು ಹೋಗೋಣ ಅಂತ. ನಾಯಿ ನರಿ ಬೆಕ್ಕು ಅಂತವ? ನಾಯಿ ನರಿ ಬೆಕ್ಕು ಪಕ್ಷಿ ಎಲ್ಲಾನು. ಸೊ ವೈಲ್ಡಿಂಗ್ ಅಂದರೆ ಈಗ ವೈಲ್ಡ್ ಆಗಿ ಏನೇನು ಸ್ಪೀಶೀಸ್ ಇರ್ತಾ ಇದ್ವು, ಪ್ರಾಣಿಗಳು, ಪಕ್ಷಿಗಳು, ಮರಗಳು, ಗಿಡಗಳು, ಅದೆಲ್ಲ ಕಮ್ಮಿ ಆಗ್ಬಿಟ್ಟಿವೆ. ಸೊ ನಾವು ನಿಧಾನಕ್ಕೆ ಮರಗಳಿಂದ ನಮ್ಮ ಕೈಲಾಗೋದು ಮರಗಳು, ಗಿಡಗಳು, ಅದನ್ನು ವಾಪಸ್ ಮತ್ತೆ ಪ್ಲಾಂಟ್ ಮಾಡ್ತಾ ಹೋದರೆ ಚಿಕ್ಕ ಚಿಕ್ಕ ಕಾಡುಗಳು ಅಲ್ಲೇ ಬೆಳ್ಕೊಳತ್ತವೆ. ಆವಾಗ ಈ ನಮ್ಮ ನೇಟಿವ್ ಸ್ಪೀಶೀಸ್ ಏನಿರುತ್ತೆ, ಪಕ್ಷಿಗಳು, ಪ್ರಾಣಿಗಳು, ಅವಕ್ಕೆ ಅದು ಒಂದು ಆಸರೆ ಆಗುತ್ತೆ, ಒಂದು ಮನೆ ಥರ ಆಗುತ್ತೆ. ಸೊ ಈ ಥರ ಆದಷ್ಟು ರಿವೈಲ್ಡ್ ಮಾಡೋಣ ಅಂತ. ಓಕೆ. ನೀವು ಕಾಡು ಬೆಳೆಸಿದ್ರೆ ನಿಮಗೇನು ಆದಾಯ ಸಿಗಲ್ವಲ್ಲ ರಾಘವೇಂದ್ರ? ನಮಗೆ ಸಿಗದೆ ಇರ್ಬೋದು, ಬಟ್ ನಾವು ಈ ಪ್ರಾಣಿ ಇರೋ ಜಾಗಕ್ಕೆ ನಾವು ಹೋಗಿ ತಾನೇ ಮಾಡೋದು. ಸೊ ಅವಕ್ಕೆ ನಮ್ಮ ಕೈಲಾಗೋಷ್ಟು ಸಹಾಯ ಮಾಡೋಣ ಅಂತ. ಓಕೆ. ಅಂದರೆ ನೀವು ಕಾಡು ಬೆಳಿಬೇಕು ಅನ್ನೋರು, ಅನುಪಮ ಅವರು ಬೆಳೆ ಬೆಳಿಬೇಕು ಅನ್ನೋರು. ನಮ್ಮದು ಗ್ರಾಮಗಳಿಂದ ಕೂಡಿದ ದೇಶ. ಗ್ರಾಮ ಉದ್ಧಾರವಾದರೆ ದೇಶ ಉದ್ಧಾರವಾದಂತೆ. ಬೆಳೆಯುವ ಮಣ್ಣು ತಿನ್ನುವ ಅನ್ನ ಸಾವಯವದಲ್ಲಿ ಇರಲಣ್ಣ. ಸಮಗ್ರ ಕೃಷಿಗೆ ನೀರಿನ ಮಿತಿಗೆ ತುಂತುರು ಹನಿಗಳ ಬಳಸೋಣ. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ನಾವು ನಮ್ಮೂರು. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು. ಗ್ರಾಮೀಣಾಭಿವೃದ್ಧಿ ಯೋಜನೆ ಕುರಿತ ಸಂವಾದ, ತಜ್ಞರೊಂದಿಗೆ ಮಾತುಕತೆ, ನೇರ ಫೋನ್ ಇನ್ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಮನೆ ಮನೆಗೂ ಶೌಚಾಲಯ, ಊರಿಗೊಂದು ಗ್ರಂಥಾಲಯ, ದುಡಿಯುವ ಕೈಗೆ ಉದ್ಯೋಗ, ಗ್ರಾಮೋದ್ಧಾರಕ್ಕೆ ಸರಾಗ. ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ನಾವು ನಮ್ಮೂರು. ನಾವು ನಮ್ಮೂರು ನಮ್ಮ ಬದುಕಿನ ತವರೂರು. ಮಣ್ಣು ನೀರು ಗಾಳಿ ಬೆಳಕು ಕೊಟ್ಟಿ ಹಸಿರಿಯೂರು. ಪ್ರಕಾಶ್ ಅವರೇ, ಈಗ ಹೇಳಿ ಸರ್, ತಾವು ಈಗ ನಿಮ್ಮ ಜಮೀನಿನ ಪ್ರಧಾನವಾದ ಬೆಳೆ ಯಾವುದು ಸರ್? ಅಲ್ಲಿ ಭತ್ತ ಮತ್ತು ತೆಂಗು. ತೆಂಗು. ಓಕೆ. ಎಷ್ಟು ವರ್ಷದ್ದು ತೆಂಗು ಸರ್ ಇರೋದು? 35 ವರ್ಷ ಆಗಿದೆ. ಓಕೆ. ಅದು ನೀವು ಹಾಕಿದ್ದ ಅಥವಾ ಹಿಂದೆ ಇದ್ದಿಲ್ಲ? ಹಿಂದೆನೇ ಇತ್ತು. ನಾನು ತಗೊಂಡಾಗಲೇ ಅವೆಲ್ಲ ಒಂದು 10 ವರ್ಷದ ಕ್ರಾಪ್ ಇತ್ತು. ಈಗ ನಾನು ತಗೊಂಡು 25 ವರ್ಷ ಆಗಿದೆ. ನಿರ್ವಹಣೆ ಅಂದರೆ ಏನು ಮಾಡ್ತೀರಾ ತೆಂಗಿನ ತೋಟದ್ದು? ಅದಕ್ಕೆ ಪ್ರತಿ ವರ್ಷ ಪಾತಿ ಮಾಡಿಸೋದು, ಆ ಬೇರುಗಳನ್ನ ಕಟ್ ಮಾಡಿಸೋದು, ಮತ್ತು ಈ ನಮ್ಮ ನೀಮ್ ಕೇಕ್ ಎಲ್ಲ ಬರುತ್ತಲ್ಲ, ಆ ಫರ್ಟಿಲೈಸರ್ ಹಾಕೋದು. ಆಮೇಲೆ ತೆಂಗಿಗೆ ಅದರದೇ ಆದ ಕೆಲವು ಕೀಟಗಳ ಅಟ್ಯಾಕ್ ಆಗುತ್ತೆ. ಅವುಗಳು ಬಾರದೇ ಇರೋ ರೀತಿಯಲ್ಲಿ ಈ ಕೃಷಿ ಇವ್ರ ಜೊತೆ ಕನ್ಸಲ್ಟ್ ಮಾಡಿಬಿಟ್ಟು ಔಷಧಿಗಳು ಹೊಡೆದು ಅದನ್ನು ಮೈಂಟೈನ್ ಮಾಡೋದು, ಇದು ಮಾಡ್ತಾ ಬಂದಿದ್ದೀನಿ ನಾನು. ಅಂದರೆ ಪ್ರತಿ ವರ್ಷ ಈ ಕೆಲಸ ಮಾಡ್ತೀರಾ? ಪ್ರತಿ ವರ್ಷ ಈ ಕೆಲಸ ಮಾಡ್ತೀನಿ. ನೀರಿನ ಆಶ್ರಯ ಹೇಗೆ ನಿಮ್ಮ ಜಮೀನಿಗೆ? ನಮ್ಮದು ಪಕ್ಕದಲ್ಲೇ ಒಂದು ಗಿರಿ ಬೆಟ್ಟದ ಕೆರೆ ಅಂತಿದೆ. ಅದು ಪೆರಿನಿಯಲ್ ಲೇಕ್. ಅದು ಅಂದರೆ 365 ದಿವಸ ನೀರಿರುತ್ತೆ ಅದರಲ್ಲಿ. ಹಾಗಾಗಿ ಅದ್ರ ಪಕ್ಕದಲ್ಲೇ ನಮ್ಮ ತೋಟದಲ್ಲಿ ಬಾವಿ ಇದೆ, ಓಪನ್ ವೆಲ್. ಅಲ್ಲಿಂದ ನೀರು ಅಲ್ಲಿ ಹೇರಳವಾಗಿ ಯಥೇಚ್ಛವಾಗಿ ಬರುತ್ತೆ. ಅಲ್ಲಿಂದ ಮೋಟ್ರ್ ಇಟ್ಟು ಇದು ಮಾಡ್ತೀವಿ. ಜೊತೆಗೆ ಒಂದು ಬೋರ್ವೆಲ್ ಕೂಡ ಇದೆ ನಮ್ಮ ಹತ್ರ. ಅಂದರೆ ನೀವು ಹನಿ ನೀರಾವರಿ ಏನು ಮಾಡಿಲ್ಲ, ಹಾಯಿ ನೀರಾವರಿನೇ ಮಾಡ್ತೀರಿ? ಹಾಯಿ ನೀರಾವರಿನೇ ಮಾಡ್ತೀವಿ. ಯಾಕೆಂತಂದರೆ ಅಷ್ಟು ನೀರಿದೆ ನಮ್ಮಲ್ಲಿ. ಹನಿ ನೀರಾವರಿ ಅವಶ್ಯಕತೆ ನನಗೆ ಬರಲಿಲ್ಲ. ಹಾಗಾಗಿ ಹಾಯಿ ನೀರಾವರಿ ಮಾಡ್ತೀವಿ. ಓಕೆ. ಅಂದರೆ ನೀರನ್ನು ಹರಿಸ್ತೀರಿ, ತೆಂಗಿನ ಮರ ಸುತ್ತ ಪಾತಿ ಮಾಡ್ತೀರಿ, ಬೇವಿನ ಬೀಜ ಬಿಟ್ಟು ಬೇರೆ ಇನ್ನೇನು ಗೊಬ್ಬರನೂ ಕೊಡಲ್ವೇ? ಇಲ್ಲ, ಬೇವಿನ ಗೊಬ್ಬರ ಜೊತೆಗೆ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಸ್ವಲ್ಪ ಮಟ್ಟಿಗೆ ಈ ಪೊಟ್ಯಾಶ್, ಅದು ಕಾಯಿಗಳು ಉದುರದೇ ಇರಲಿ ಅಂತ ಅದನ್ನು ಮಿಕ್ಸ್ ಮಾಡಿ ಹಾಕ್ತೀವಿ. ಹೌದಾ? ಈಗ ಅದನ್ನು ಸಾಧ್ಯವಾದರೆ ತಿಳ್ಕೊಂಡು ಅದನ್ನು ಆರ್ಗ್ಯಾನಿಕ್ಕೇ ಮಾಡೋಣ ಅನ್ನೋ ಒಂದು ಉದ್ದೇಶ ಇದೆ. ಈಗ ನೀವು ಎಳನೀರನ್ನ ಮಾರ್ತಿರೋ, ತೆಂಗಿನಕಾಯಿ ಮಾರ್ತಿರೋ, ಅಥವಾ ಕೊಬ್ಬರಿ ಮಾಡ್ತಿರೋ, ಹೇಗೆ? ನಾವು ಸ್ವಲ್ಪ ಎಳ್ನೀರನ್ನು ಕೊಟ್ಬಿಟ್ಟಿದ್ದೀವಿ ಗುತ್ತಿಗೆಗೆ, ವರ್ಷಕ್ಕೆ ಇಷ್ಟು ಅಂತ. ಆಮೇಲೆ ಕಾಯಿ, ನಾವು ಕಾಯಿನೇನು ಮಾರಕ್ಕೆ ಹೋಗಲ್ಲ, ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತೊಗೊಳ್ತೀವಿ. ಕೊಬ್ಬರಿನೂ ಅಷ್ಟೇ, ಕೊಬ್ಬರಿ ತೊಗೊಂಡು ಆಯಿಲ್ ಮಾಡಿಕೊಂಡು
ಈಗೆಲ್ಲ ಗಾಣದ ಇದು ಬಂದಿದೆಯಲ್ಲ, ಅಲ್ಲಿ ಆಯಿಲ್ ಮಾಡಿಸಿ ಮನೆಗೆ ಉಪಯೋಗಿಸ್ತೀವಿ. ಓ, ಮನೆಯಲ್ಲಿ ಕೊಬ್ಬರಿ ಎಣ್ಣೆನ ಬಳಸೋದು? ಹೌದು, ಕೊಬ್ಬರಿ ಎಣ್ಣೆ ಜಾಸ್ತಿ ಬಳಸ್ತೀವಿ. ಹೇಗಿರುತ್ತೆ ಮೇಡಮ್ ಅನುಪಮ ಅವರೇ ಕೊಬ್ಬರಿ ಎಣ್ಣೆ ರುಚಿ? ಅಡಿಗೆಗೆ ಸ್ವಲ್ಪ ಕಮ್ಮಿನೇ, ಯಾವುದೋ ಒಂದೆರಡು ಪಲ್ಯ ಅಥವಾ ಗೊಜ್ಜಿಗೆ ಮಾತ್ರ ಉಪಯೋಗಿಸ್ತೀವಿ. ಆದರೆ ನಮ್ಮನೆ ದೇವ್ರ ದೀಪ ಹಚ್ಚೋದೇ ಆಗಲಿ ಅಥವಾ ನಮ್ಮ ತಲೆ ಕೂದಲಿಗೆ ಹಚ್ಕೊಳ್ಳೋದಾಗ್ಲಿ ಅವೆಲ್ಲ ಕೊಬ್ಬರಿ ಎಣ್ಣೆನೆ. ತುಂಬ ಚೆನ್ನಾಗಿರುತ್ತೆ ಅಲ್ವಾ? ತುಂಬ ಕ್ಲೀನ್ ಆಗಿರುತ್ತೆ. ಓಕೆ, ಈ ಮಾರಾಟದಲ್ಲಿ ನಿಮ್ಮ ಪಾತ್ರ ಏನಾದರೂ ಇದೆಯಾ? ಯಾಕೆಂದರೆ ಈಗ ನೀವೆಲ್ಲ ಹೊಸ ಜನ್ರೇಷನ್ನವರು, ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸು, ಆನ್ಲೈನು ಎಲ್ಲ ತುಂಬ ಪರಿಚಿತರಾಗಿರ್ತೀರಿ. ಆ ಥರ ಏನಾದರೂ ಮಾರೋ ಪ್ರಯತ್ನ ಮಾಡಿದ್ದೀರಾ ನಿಮ್ಮ ತೋಟದಲ್ಲಿ ಬೆಳೆದಿರೋ ಉತ್ಪನ್ನಗಳನ್ನು? ಇಲ್ಲ, ಇನ್ನು ನಾವೇ ಉಪಯೋಗಿಸ್ಕೊಳ್ತೀವಿ. ಯಾವಾಗ ಮಾವಿನ ಹಣ್ಣು ಅಥವಾ ಇನ್ಯಾವ್ದಾರ ಹಣ್ಣು ಜಾಸ್ತಿ ಬಂದರೆ ನಮ್ಮ ಇರೋ ಸುತ್ತಮುತ್ತ ಅವ್ರಿಗೆಲ್ಲ ಹಂಚ್ತೀವಿ, ಹೊರತು ನಾವಿನ್ನೂ ಮಾರಿಲ್ಲ ಸರ್ ಏನೂ. ಹೌದಾ? ಅಲ್ಲ, ಎಳ್ನೀರು ತೆಂಗಿನಕಾಯಿ ಒಂದೇ, ಅದನ್ನ ಗುತ್ತಿಗೆ ಕೊಟ್ಟು ಮಾರಿರೋದು. ಹೌದಾ? ಓಕೆ. ಎಳ್ನೀರು ಚೆನ್ನಾಗಿರುತ್ತಾ ನಿಮ್ಮ ತೋಟದ್ದು? ತುಂಬ ಚೆನ್ನಾಗಿರುತ್ತೆ ಸರ್, ತುಂಬ ಸ್ವೀಟ್ ಆಗಿರುತ್ತೆ. ಹೇಳಿ ರಾಘವೇಂದ್ರ ರಾವ್ ಅವರೇ, ಈಗ ನಿಮ್ಮ ತೋಟದಲ್ಲಿ ಕಾಡು ಅಥವಾ ರೀವೈಲ್ಡಿಂಗ್ ಮಾಡೋದೇ ಆದರೆ ಏನು ಮಾಡಬೇಕು ಅನ್ನೋದು ತಮ್ಮ ಆಶಯ? ಅದೇ ಈಗ ನಮ್ಮದು ನೇಟಿವ್ ಮರಗಳು ಯಾವುದಿದೆ ಅದನ್ನು ಐಡೆಂಟಿಫೈ ಮಾಡಿ. ಇನ್ನೂ ಮಾಡಿಲ್ವಾ ತಾವು? ಮಾಡಿದ್ದೀನಿ, ಬಟ್ ಎಕ್ಸ್ಪರ್ಟ್ ಒಪಿನಿಯನ್ಸ್ ಬಂದರೆ ಇನ್ನೂ ಚೆನ್ನಾಗಿ. ನೀವು ಮಾಡಿರೋದು ಹೇಳಿ, ಏನೇನು ನಮ್ಮ ನೇಟಿವ್ ಮರಗಳು ಅಂತ ತಮಗೆ ಅನಿಸುತ್ತೆ? ನಮ್ಮದು ಹೊಂಗೆ, ಮತ್ತು ಬೇವು, ಸುಮಾರು ಥರದ ಮಾವುಗಳು, ಆಮೇಲೆ ಹೂವುಗಳು ಸುಮಾರು ಥರದ್ದು, ಬಕುಳ, ಚಂಪಕ, ಇದೆಲ್ಲ ನಮ್ಮ ನೇಟಿವ್ ಸ್ಪೀಶೀಸು. ಆಮೇಲೆ ಅದೇ ಇದನ್ನೆಲ್ಲ ಪ್ಲಾಂಟ್ ಮಾಡ್ತಾ ಹೋದರೆ ಅದೊಂದು ಸ್ವಲ್ಪ ವರ್ಷದಲ್ಲಿ ಬೆಳ್ಕೊಂಡು ಆಶ್ರಯ ಕೊಡಲಿ ಪ್ರಾಣಿಗಳಿಗೆ. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಸಸಿಗಳು ಸಿಗಬಹುದು, ಅದರ ಬೇಸಾಯ ಕ್ರಮಗಳೇನು, ಹೇಗೆ, ಅದನ್ನೆಲ್ಲ ತಾವು ಅಧ್ಯಯನ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಸರ್. ಅಂದರೆ ಈಗ ಒಂದಷ್ಟು ನರ್ಸರಿಗಳಲ್ಲಿ ಸಿಗತ್ತೆ, ಕೆಲವೊಂದು ಈಗ ಎಂಡೇಂಜರ್ಡ್ ಆಗ್ಬಿಟ್ಟಿರೋದು ಅಲ್ಲಿ ಎಲ್ಲ ಕಡೆ ಸಿಗೋದಿಲ್ಲ. ಅದನ್ನು ಈಗ ಈ ಗೌರ್ಮೆಂಟ್ ಇದು ಕುಕ್ನಳ್ಳಿ ಕೆರೆ ಹತ್ರ ಒಂದು ಇದಿದೆ ನರ್ಸರಿ ಥರ, ಅಲ್ಲಿ ಒಂದೊಂದ್ಸಲಿ ಕಾಡು ಮರಗಳು ತರಿಸ್ತಾರೆ, ಅಲ್ಲಿ ಹೋಗಿ ತಗೋಬೋದು. ಅಥವಾ ಇವಾಗ ಆನ್ಲೈನ್ ಸಿಗತ್ವೆ ಸ್ಯಾಪ್ಲಿಂಗ್ಸು, ಅಲ್ಲಿ ಹೋಗಿನೂ ಆನ್ಲೈನು ಪರ್ಚೇಸ್ ಮಾಡ್ಬೋದು ಸ್ಯಾಪ್ಲಿಂಗ್ಸು. ಸೊ ಆ ಥರ ಆನ್ಲೈನ್ ಒಂದೆರಡು ಮರ ತೊಗೊಂಡು ಹಾಕಿದ್ದೀನಿ ಆಗಲೇ ತೋಟದಲ್ಲಿ. ಈ ಕಾಡೆಲ್ಲ ಸುತ್ತಾಡಿದಿರಲ್ವಾ? ಹೋಗಿದ್ದೀರಿ? ಯಾವ್ಯಾವ ಕಾಡು ನೋಡಿದ್ದೀರಿ? ನಮ್ಮ ಕಾಡೆ ಜಾಸ್ತಿ ಸರ್. ನಮಗೆ ಇಲ್ಲಿ ಬಂಡೀಪುರ, ಕಬಿನಿ, ನಾಗರೋಳೆ, ಇಂಥ ಈ ಸೈಡು ವಯನಾಡು. ಬೇರೆ ಕಡೆ ಹೋಗ್ಲಿಲ್ವಾ? ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆ ಕಾಡುಗಳು ಹೇಗಿದಾವೆ? ಇನ್ನ ಹೋಗಿಲ್ಲ, ಹೋಗ್ಬೇಕು ಅಂತ ಆಸೆ ಇದೆ. ಎಲ್ಲ ಕಡೆ ಟ್ರಾವೆಲ್ ಮಾಡಬೇಕು. ಹಿಮಾಲಯಸ್ ಹತ್ರ, ನಾರ್ತ್ ಈಸ್ಟು, ಅಲ್ಲೆಲ್ಲ ನೋಡೋ ಆಸೆ ಇದೆ, ಹೋಗಬೇಕು. ಏನು ಕಲ್ತ್ಕೊಂಡಿದ್ದೀರಿ ಕಾಡಿಂದ? ಕಾಡಿಂದ ಕಲ್ತಿರೋದು ಅಂದರೆ ನಾವು ಮನುಷ್ಯರು ಒಬ್ಬರೇ ಅಲ್ಲ ಇರೋದು ಪ್ರಪಂಚದಲ್ಲಿ. ಎಲ್ರಿಗೂ ಹೆಂಗಿರುತ್ತೆ ಮನಸ್ಸಲ್ಲಿ ಅಂದರೆ, ಬಿಕಾಸ್ ನಾವು ಹುಟ್ಟು ಬೆಳೆಯೋದು ಎಲ್ಲ ಬರೀ ಮನುಷ್ಯರು ಸುತ್ತಮುತ್ತಾನೆ. ನಮ್ಮ ಫ್ಯೂಚರ್ ಥಿಂಕ್ ಮಾಡೋದು ಅದರಿಂದಾನೆ, ಅದೇ ಪರ್ಸ್ಪೆಕ್ಟಿವಲ್ಲಿ ದುಡ್ಡು ಮಾಡ್ಕೋಬೇಕು, ಸಕ್ಸಸ್ಫುಲ್ ಆಗಿರಬೇಕು. ಬಟ್ ಪ್ರಪಂಚದಲ್ಲಿ ನಾವು ಒಬ್ಬರೇ ಅಲ್ಲ. ನಾವು ಕಾಡಿಗೆ ಹೋದರೆ ಅದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಎಷ್ಟು ತರಾವರಿ ಹುಳಗಳಿರುತ್ತೆ, ಎಷ್ಟು ತರಾವರಿ ಹಕ್ಕಿಗಳು, ಪ್ರಾಣಿಗಳು, ಅವೆಲ್ಲನೂ ಸೇರಿಕೊಂಡು ನಮ್ಮ ಪರಿಸರನ ನಡೆಸ್ತಾ ಹೋಗ್ತಾ ಇರುತ್ತವೆ. ಸೊ ಅವನ್ನ ಉಳಿಸ್ಕೊಂಬಂದರೆ ನಮಗೆ ರಿಟರ್ನ್ಸ್ ಜಾಸ್ತಿ ಸಿಗತ್ತೆ. ಆ ರೀತಿ. ಈಗ ಕಾಡು ಅನ್ನೋದು ಸ್ವಾಭಾವಿಕವಾದ್ದು. ಈಗ ನೀವು ಬಹಳಷ್ಟು ಬಗೆಯ ಮರ ಗಿಡಗಳನ್ನೆಲ್ಲ ಬೆಳೆದ್ರೆ ಅದು ಸ್ವಾಭಾವಿಕವಾದ ಕಾಡಿಗೆ ಸಮೀಪ ಆಗುತ್ತೆ ಅಂತೀರಾ, ಅಥವಾ ಇದು ಕೃತಕ ಅಂತ ಅನ್ನಿಸ್ಬಿಡುತ್ತೆ? ಆ ನಿಟ್ಟಿನಲ್ಲಿ ತುಂಬ ಯೋಚನೆ ಮಾಡಿಲ್ವಾ ನೀವು? ಅಂದರೆ ನಿಮ್ಮ ಜಮೀನಲ್ಲಿ ನೀವು ಬೆಳಿಬೇಕು ಅಂತಂತ ಅಂದ್ಕೊಂಡಂತೂ ಇದ್ದೀರಿ ಅಲ್ವೇ? ನಿಮ್ಮ ಜಮೀನೇ ಒಂದು ಕಾಡಾಗಲಿ ಅಂತ. ಓಕೆ, ನಮ್ಮ ಪ್ರಕಾಶ್ ಸಾಹೇಬ್ರು ಏನಂತಾರೆ? ನಿಮಗೂ ಕಾಡು ಮಾಡೋದು ಓಕೆನಾ ಸರ್? ಕಾಡು ಮಾಡಲಿ, ಯಾಕೆಂತಂದರೆ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಅದು ಆಶ್ರಯ ಕೊಡುತ್ತೆ. ಯಾವಾಗ ಪ್ರಾಣಿ ಪಕ್ಷಿಗಳು ಹೆಚ್ಚಾಗುತ್ತೋ ನಮ್ಮ ಪ್ರಕೃತಿಯ ಸೊಬಗು ಹೆಚ್ಚಾಗುತ್ತೆ. ಈಗ ಕಾಡು ಬೆಳಿಬೇಕು ಅಂತ ಹೇಳಿ ಮರಗಳನ್ನು ಬೆಳೆದಾಗ ಆ ಹಸಿರು, ಆ ಪರಿಸರ ಎಲ್ಲ ಭಾಳ ಚೆನ್ನಾಗಿರುತ್ತೆ. ಅದು ಕಣ್ಣು ನೋಟಕ್ಕೆ ಭಾಳ ಚೆನ್ನಾಗಿರುತ್ತೆ. ಅದರಲ್ಲಿ ಈ ಪ್ರಾಣಿ ಪಕ್ಷಿಗಳು ಏನು ಬೆಳೆಯುತ್ತೆ ಅಂತ ಹೇಳಿದ್ವಲ್ಲ, ಅದರಿಂದ ಕಿವಿಗೆ ಇಂಪಾದ ನಾದವು ಬರ್ತಾ ಇರುತ್ತೆ. ಆ ಪ್ರಾಣಿ ಪಕ್ಷಿಗಳ ಇದಿದೆಯಲ್ಲ ಚಿಲಿಪಿಲಿ, ಅದನ್ನು ಸಾಯಂಕಾಲದ ಹೊತ್ತು ನಮ್ಮ ತೋಟಕ್ಕೆ ಹೋದರೆ
ಭಾಳ ಇಂಪಾಗಿ ಕೇಳ್ಬೋದು. ಅನುಪಮ ಅವರ ಅಭಿಪ್ರಾಯ ಏನು? ಸರ್, ಇದು ಕಾಡಿದ್ದಷ್ಟು ನಾಡಿಗೆ ಒಂದು ಬ್ಯಾಲೆನ್ಸ್ ಕೊಡುತ್ತೆ ಸರ್. ನಾವು ಎಷ್ಟು ಕಾಡನ್ನು ಕಡಿತಾ ಮರಗಳನ್ನ ಕಡಿತಾ ಹೋಗ್ತೀವೋ ಅಷ್ಟೇ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಇವತ್ತು ನಮಗೆ ಗೊತ್ತಾಗದೇ ಇರ್ಬೋದು. ಈಗ ಒಂದು 20 ವರ್ಷದ ಹಿಂದೆ ಇದ್ದಿದ್ದು ಮೈಸೂರು, ಅದರ ಸೊಬಗು ಇವತ್ತಿಲ್ಲ. ಯಾಕೆಂದರೆ ಡೆವಲಪ್ಮೆಂಟ್ ಜಾಸ್ತಿ ಆಗೋಗಿದೆ. ಈ ಏರಿಯಾ ನಾವು ಇಲ್ಲಿ ಕೂತಿರೋ ಏರಿಯಾದಲ್ಲೇನೆ ಎಷ್ಟು ಡೆವಲಪ್ಮೆಂಟ್ ಆಗೋಗಿದೆ, ಎಷ್ಟು ಒಳಗೆ ತನಕ ಸೈಟ್ಗಳನ್ನ ಮಾಡಿ ಮಾರ್ಬಿಟ್ಟಿದ್ದಾರೆ. ಬಟ್ ಅದೇ 20 ವರ್ಷದ ಕೆಳಗೆ ನಾವಿಲ್ಲಿ ಹಿಂದೆ ರೋಡಲ್ಲಿ ಆಕಾಶವಾಣಿ ಹಿಂದೆ ವಾಕಿಂಗ್ ಅಂತ ಬಂದರೆ ಎಷ್ಟು ಚೆನ್ನಾಗಿರೋದು, ಎಷ್ಟು ಮರಗಳಿರೋದು. ಸೊ ಆ ಬ್ಯಾಲೆನ್ಸ್ ಅನ್ನೋದು ಒಂದು ಮೇಂಟೈನ್ ಆಗಬೇಕು. ಜಗತ್ತಿನಲ್ಲೇ ಎಲ್ಲೇ ಆದ್ರೂ ಕಾಡನ್ನು ಬೆಳೆಸ್ತಾ ಹೋಗ್ಬೇಕು ಸರ್. ನಾವು ಎಷ್ಟು ಡೆವಲಪ್ ಮಾಡ್ತೀವೋ ಅಷ್ಟೇ ಒಂದು ಬೇರೆ ಕಡೆ ಇನ್ನೊಬ್ಬರು ಯಾರೋ ಒಬ್ಬರು ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅಷ್ಟೇ ಮರಗಳನ್ನ ನೆಡಲೂಬೇಕು. ಇಲ್ಲವ್ರು ಒಂದಲ್ಲ ಒಂದಿನ ಈ ಇಂಬ್ಯಾಲೆನ್ಸ್ ಅನ್ನೋದು ತುಂಬ ಜೋರಾಗಿ ನಮಗೆ ಪರಿಣಾಮ ತೋರಿಸುತ್ತೆ. ಮಾವಿದೆ ಅಲ್ವಾ ಪ್ರಕಾಶ್ ಅವರೇ ಜಮೀನಲ್ಲಿ? ಮಾವಿದೆ. ಎಷ್ಟು ಮಾವಿನ ಗಿಡಗಳಿದಾವೆ? ಸುಮಾರು ಒಂದು 20 ಮಾವಿನ ಮರಗಳಿದೆ. 20. ಯಾವ್ಯಾವ ತಳಿ? ತೋತಾಪುರಿ, ರಸ್ಪುರಿ, ಬಾದಾಮಿ, ನೀಲಂ, ಹೀಗೆ ಎಲ್ಲ ಜಾತಿಗಳದ್ದು ಹಾಕಿದ್ದೀನಿ ನಾನು. ಓಕೆ, ನೀವು ಹಾಕಿರೋದು? ಇದು ನಾನು ಹಾಕಿರೋದು ಮಾವಿನ. ಅದು ಸಪ್ರೇಟಾಗಿ ಹಾಕಿದ್ದೀರಾ ಪ್ರತ್ಯೇಕವಾಗಿ? ಪ್ರತ್ಯೇಕವಾಗಿ ಮಾವಿಂದು ಒಂದು ಸಪ್ರೇಟಾಗಿ ಒಂದು ಜಾಗ ಮಾಡಿಬಿಟ್ಟು ಹಾಕಿದ್ದೀನಿ. ಓಕೆ, ಅದನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ? ಅದು ಹೀಗೇನೆ ಎಲ್ಲ ಗೊಬ್ಬರಗಳು ತಂದು ಹಾಕಿ ಹೂವು ಬಿಡೋ ಟೈಮಲ್ಲಿ ಅದಕ್ಕೆ ಅಂತ ಒಂದು ಸ್ಪೆಷಲ್ ಔಷಧಿ ಬರುತ್ತೆ. ಇಲ್ಲದ್ರೆ ಹೂವು ಉದುರೋಗ್ಬಿಡುತ್ತೆ, ಅಥವಾ ಅದು ಕಾಯದು ಹಣ್ಣಾದ್ರೂ ಹುಳ ಸೇರ್ಕೊಂಡ್ಬಿಟ್ಟಿರುತ್ತೆ ಒಳಗೆ. ಅದಾಗದೇ ಇರಲಿ ಅಂತ ಹೂವಿನ ಸ್ಟೇಜಲ್ಲೇ ಔಷಧಿ ಹೊಡೆದ್ಬಿಟ್ಟು ಹಣ್ಣಾದಲ್ಲೇ ತಿರ್ಗಾ ಇನ್ನೂ ಒಂದು ಸರ್ತಿ ಅದಕ್ಕೆ ಏನು ಕೆಮಿಕಲ್ಸ್ ಇದೆ ಅದನ್ನೆಲ್ಲ ಹಾಕ್ಬಿಟ್ಟು ಕಾಪಾಡ್ತೀವಿ ಅದನ್ನು. ಓಕೆ. ಅಂದರೆ ನಮಗೆ ಮಾರೋಷ್ಟು ಹಣ್ಣು ಸಿಗಲ್ಲ ಅಲ್ಲಿ, ಮಾರಿ ದುಡ್ಡು ಮಾಡ್ಕೊಳ್ಳೋಷ್ಟು. ಏನು ನಮಗೂ ನಮ್ಮ ಮನೆಗೆ ಆಗ್ಬಿಟ್ಟು ನಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಕೊಡೋಷ್ಟು ಆಗುತ್ತೆ ಅಷ್ಟೇ. ಅಂದರೆ ಅದನ್ನು ಅಕ್ಕಪಕ್ಕದವರು ಸ್ನೇಹಿತರಿಗೆಲ್ಲ ತಿನ್ರಪ್ಪ ನಮ್ಮ ಜಮೀನಲ್ಲಿ ಬೆಳೆದಿರೋ ಮಾವಿನ ಹಣ್ಣು ಅಂತ ತಿನ್ನಿಸ್ತಾ ಇದ್ದೀವಿ. ನಾವು ಹಲಸು ಇದೆಯಾ? ಹಲಸು ಇದೆ. ಎಷ್ಟಿದೆ ಮರ ಹಲಸು? ಹಲಸು ಒಂದು 8 ಮರ ಇದೆ. ಹೌದಾ? ಹಾಂ, ಅದು ಚೆನ್ನಾಗಿರುತ್ತೆ ಹಲಸು? 2 ವೆರೈಟಿ ಇದೆ. ಒಂದು ಮಲ್ನಾಡು ವೆರೈಟಿ ಒಂದು, ಈ ನೇಟಿವ್ ವೆರೈಟಿ ಒಂದಿದೆ. 2 ಬೇರೆ ಬೇರೆ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಇನ್ನು ಏನೇನು ಮರಗಿಡಗಳಿರ್ಬೋದು ನಿಮ್ಮ ಜಮೀನಲ್ಲಿ? ನಮ್ಮಲ್ಲಿ ಶ್ರೀಗಂಧದ ಮರಗಳಿದೆ, ತೇಗದ ಮರ ಇದೆ, ಹಲಸು ಹೇಳಿದೆ ಈಗ, ಬೇವು ಇದೆ, ಹೊಂಗೆ ಮರಗಳಿದೆ ಸುತ್ತಲೂ. ಈಗ ಒಂದು ನರ್ಸರಿಯಿಂದ ಒಂದು 70 ಮರ ತಂದಿದ್ದೀನಿ. ಅದು ಬೇರೆ ಬೇರೆ ಕಡೆ ನೆಡಬೇಕು ಅಂತ ಹೇಳ್ಬಿಟ್ಟು. ಏನು ಮರ? ಈ ಟಬೂಬಿಯಾ ಅಂತ ಒಂದು ಬರುತ್ತೆ, ನೀಲಿ ಹೂವು ಬಿಡುತ್ತೆ, ಭಾಳ ಚೆನ್ನಾಗಿರುತ್ತೆ ಅದು. ಅದು ತಂದು ಸುಮಾರು ಕಡೆ ನೆಟ್ಟಿದ್ದೀನಿ. ಅದು ಫ್ಲವರಿಂಗ್ ಟೈಮಲ್ಲಿ ನೋಡೋಕ್ಕೆ ಕಣ್ಣಿಗೆ ಹಬ್ಬ. ನಮ್ಮ ರಾಘವೇಂದ್ರ ರಾವ್ ಅವರ ಇನ್ಫ್ಲೂಯೆನ್ಸಾ? ಅವ್ರ ಇನ್ಫ್ಲೂಯೆನ್ಸೇ ಇದು. ಯಾಕೆ ಅಂತಂದರೆ 16 ಎಕರೆಯಲ್ಲಿ 8 ಎಕರೆ ಲೇಔಟ್ ಮಾಡಿಬಿಟ್ಟಿದ್ದೀನಿ. ಅದು ನನ್ನ ಸ್ವಾರ್ಥ. ಅದು ಇದನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ ಅವರು. ಹಾಗೆ ಸರಿ ಸರ್, ಲಂಗ್ ಸ್ಪೇಸ್ ಆಗಿರಲಿ ಅಂತ. ಓಕೆ, ಈಗ ಗಂಧ ನೀವೇ ಹಾಕಿದ್ದ? ಗಂಧ ಅಲ್ಲೇ ಮೊದಲೇ ಇತ್ತು. ಜೊತೆಗೆ ಅದೇನಾಗುತ್ತೆ ಅಂದರೆ ಗಂಧ ಈ ಪಕ್ಷಿಗಳಿಂದ ಬೇರೆ ಬೇರೆ ಕಡೆ ಬೆಳ್ಕೊಳ್ಳುತ್ತೆ. ಆ ಬೀಜ ಅಲ್ಲಿ ಇಲ್ಲಿ ಹೋಗಿ ಅದು ಹಿಕ್ಕೆ ಇಡುತ್ತಲ್ಲ, ಹಾಗಾಗಿ ಸುಮಾರು ಒಂದು 25 ಗಂಧದ ಮರಗಳಿದೆ ಬೇರೆ ಬೇರೆ ಕಡೆ. ಪರವಾಗಿಲ್ವಾ? ಕಳ್ತನ ಆ ಥರದ್ದೇನು ಸಮಸ್ಯೆ? ಕಳ್ತನ ಪ್ರಾಬ್ಲಮ್ ಇದೆ. ಕಳ್ತನ ಬಂದು ನಮ್ಮ ವಾಚ್ಮನ್ಗಳಿಗೆಲ್ಲ ಹೆದರಿಸಿ ಮಾಡಿ ಕಿತ್ಕೊಂಡು ಹೋಗ್ತಾರೆ, ಕಟ್ ಮಾಡಿಕೊಂಡು. ಆದರೂ ತಮಗೇನು ಬೇಜಾರಿಲ್ಲ? ನನಗೇನು ಬೇಜಾರಿಲ್ಲ. ಓಕೆ, ಅಂದರೆ ಒಂದು ಜೀವ ವೈವಿಧ್ಯತೆ ಇಟ್ಕೊಂಡಿದ್ದೀರಿ ಜಮೀನಲ್ಲಿ. ಜಾನುವಾರುಗಳನ್ನ ಏನಾದ್ರು ಸಾಕಿದ್ದೀರಾ? ಹಸು ಇದೆ, ಹಸು ಇದೆ. ನಮ್ಮ ವಾಚ್ಮನ್ ಸುಮಾರು ಒಂದು 10 ಕುರಿ ಸಾಕೊಂಡಿದ್ದಾನೆ. ಆಮೇಲೆ ಹಾಗೆ ಒಂದು 20 ಕೋಳಿಗಳನ್ನು ಸಾಕಿದ್ದಾನೆ. ಅಲ್ಲೂ ನಾಟಿ ಕೋಳಿಗಳ? ನಾಟಿ ಕೋಳಿ. ಓಕೆ. ಅವೆಲ್ಲ ಭಾಳ ಅಲ್ಲಿ ಹೋದಾಗ ದಿವಸ ಒಂದು ಸುಂದರವಾದ ವಾತಾವರಣ ಇರುತ್ತೆ ಅಲ್ಲಿ. ಈ ಹಸುಗಳು ನೀವು ಸಾಕಿರೋದು? ಇಲ್ಲ, ಅವನೇ ಸಾಕಿರೋದು. ಅವರೇ ಸಾಕಿರೋದು ಅಂದರೆ ಅವ್ರು ಸಾಕ್ತಾರೆ. ಹಾಲೇನಾದರೂ ಬಳಕೆ ಮಾಡ್ತೀರ ತಾವು ಅಥವಾ? ಅವಾಗ ಕೊಡ್ತಾನೆ, ಇಲ್ಲಾಂದ್ರೆ ಅವನ ಜೀವನ ಇದಾಗಬೇಕು ಅಂತ ಮಾರ್ಕೋತಾನೆ ಅವನು ಅಲ್ವಾ? ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಅದು. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ
ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಮೇಡಮ್ ಅನುಪಮ ಗೌತಮ್ ಅವರೇ, ಹೇಳಿ ಸರ್. ಈಗ ತೋಟಕ್ಕೆ ಪ್ರತಿನಿತ್ಯ ಹೋಗ್ತೀರಾ ಅಥವಾ ವೀಕೆಂಡ್ ರೈತರ ಹೇಗೆ ತಾವು? ವೀಕೆಂಡ್ ಇಲ್ಲ ಸರ್, ವೀಕ್ ಡೇಸೇನೆ. ವೀಕ್ಲಿ 3 times ಅಟ್ಲೀಸ್ಟ್ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ತಿದ್ದು ಬರ್ತೀವಿ. ಓಕೆ, ಏನು ಮಾಡ್ತೀರಿ ಹೋದಾಗ? ಅಲ್ಲಿ ಇವಾಗೆ ಬರೀ ಕೂತ್ಕೊಂಡು ನೋಡೋದು, ಸುತ್ತಾಡೋದು, ಅಲ್ಲಿ ಕೆರೆ ಹತ್ರ ಹೋಗೋದು, ಹೂವಿನ ಗಿಡಗಳು ಎಷ್ಟಿದೆ, ಯಾವ್ದಿದೆ ನೋಡೋದು, ಯಾವ ತಂದು ಹಾಕ್ಬೋದು ಅಂತ ಯೋಚನೆ ಮಾಡೋದು. ಇನ್ನೂ ಆ ಸ್ಟೇಜಲ್ಲೇ ಇದ್ದೀವಿ. ಇನ್ನು ಕೃಷಿ ಸ್ಟೇಜ್ಗೆ ಈಗ ಬರಬೇಕು. ಹೂ ಕಂಡ್ರೆ ತುಂಬಾ ಇಷ್ಟನಾ ನಿಮ್ಗೆ? ತುಂಬಾ ಇಷ್ಟ ಸರ್. ಏನೇನು ಹೂ ಬೆಳಿಬೇಕು ಅನ್ಕೊಂಡಿದ್ದೀರಿ? ಎಲ್ಲಾ ತರ ರೋಸಸ್ ಮೇನ್ಲಿ, ಎಲ್ಲಾ ತರ ದಾಸವಾಳದ ಹೂವು, ಆಮೇಲೆ ಚಂಪಕ, ಆಮೇಲೆ ಚಂಪಕದಲ್ಲಿ ಇನ್ನೊಂದು ವೆರೈಟಿ ಬರುತ್ತೆ, ಮ್ಯಾಗ್ನೋಲಿಯಾ ಅಂತಾರೆ ಇಂಗ್ಲಿಷಲ್ಲಿ. ಬಹಳ ಚೆನ್ನಾಗಿರುತ್ತೆ, ನೋಡಕ್ಕೆ ಇಷ್ಟ ಅಗಲ ಬಿಡುತ್ತೆ ಅಂತ ಎಲ್ಲ ಹೊಸ ಹೊಸ ಥರ ಹೂವುಗಳು. ಅದೇ ತುಂಬ ಕಷ್ಟ ಸರ್. ಅವ್ನು ಹೇಳ್ದಂಗೆ ಇಲ್ಲಿ ನೇಟಿವ್ನೇ ಬೆಳಿಬೇಕು. ನಾನು ಕೆಮಿಲಿಯಾ ಅಂತ ಅಂದ್ಬಿಟ್ಟು ಇಷ್ಟಪ್ಪ ರೋಸ್ ಥರ ಬಿಡುತ್ತೆ, US ಅಲ್ಲಿದ್ದಾಗ ನೋಡಿದ್ದು. ಅದನ್ನು 4 ಗಿಡ ತಂದು ಹಾಕ್ತೆ ತುಂಬ ಆಸೆಯಿಂದ, ಕಲರ್ 6, ಒಂದು ಬಿಡಲಿಲ್ಲ. ನಮ್ಮ ನೇಟಿವ್ ಏನೋ ನಾವು ಅದನ್ನೇ ಬೆಳೆಸ್ಬೇಕಿಲ್ಲ. ಈಗ ಜಮೀನಿಗೆ ಹೋದಾಗ ನೀವು ಒಂದಷ್ಟು ಬೆಳೆಗಳನ್ನು ಬೆಳಿಬೇಕು ಅಂತ ಯೋಚನೆ ಮಾಡ್ತೀರಿ. ಈಗ ವ್ಯವಸಾಯದಲ್ಲೇ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಏನಾದರೂ ಬಂದಿದೆಯಾ? ಬಂದಿದ್ರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ನಿಮ್ಮ ಜಮೀನಲ್ಲಿ? ಇವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಸರ್. ಅದರಲ್ಲಿ ಬೆಳೆಯೋ ತರಕಾರಿ, ಹಣ್ಣು ಎಷ್ಟಾದ್ರಷ್ಟು ನಾವು ಬೆಳೆದು ಅದನ್ನು ಮೇನ್ಲಿ ನಮ್ಮ ಮನೆಗೆ ಉಪಯೋಗಿಸ್ಕೊಂಡು ನಮ್ಮ ಫ್ರೆಂಡ್ಸ್ ಅವ್ರಿಗೆ ಎಲ್ಲರಿಗೂ ಹಂಚೋದೇ ನಮ್ಮದು ಇಂಟೆನ್ಷನ್ ಇರೋದು. ಅದ್ರ ಮೇಲೆ ಏನಾರ ಫಲ ಬಂತು ಅಂತಂದರೆ ಅದನ್ನು ಮಾರ್ಕೆಟಿಂಗ್ ಮಾಡಬೇಕಷ್ಟೆ. ಈ ತರಕಾರಿಗಳನ್ನು ಏನಾದರೂ ಬೆಳೆಯೋ ಆಲೋಚನೆ ಇದೆಯಾ? ಹೌದು ಸರ್, ಇದೆ. ಹುರುಳಿಕಾಯಿ, ಬೆಂಡೆಕಾಯಿ ಎಲ್ಲ ಬೆಳಿಬೇಕು ಅಂತ. ಕಾಳುಗಳು, ತೊಗರಿ ಕಾಳು ಅಂಥವೆಲ್ಲ ಬೆಳಿಬೇಕು ಅಂತ. ಅಂದರೆ ಮನೆಯಲ್ಲಿ ಏನೇನು ತಿನ್ನೋದಕ್ಕೆ ಬಳಸ್ತೀರಿ ಅದನ್ನೆಲ್ಲ ನೀವೇ ಬೆಳಕಬೇಕು ಅಂತ ಅಲ್ವೇ? ಸೊಪ್ಪು ತುಂಬಾ ಸುಲಭವಾಗಿ ಬೆಳೆಯುತ್ತೆ, ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೇಗ ಬೆಳೆ ಬರುತ್ತೆ, ಅದನ್ನ ಬೆಳಿಬೇಕು ಅಂತ. ಬರ್ಡ್ ವಾಚಿಂಗ್ ಅಭ್ಯಾಸ ಏನಾದ್ರು ಇದೆಯಾ ರಾಘವೇಂದ್ರ ರಾವ್ ಅವರೇ? ಇದೆ ಸರ್. ಹೌದು, ಇದೆ. ನಿಮ್ ಜಮೀನ್ ಪಕ್ಕದಲ್ಲೇ ಒಂದು ಕೆರೆ ಇದೆ ಅಂತ? ಹೌದೌದು, ಕೆರೆ ಇದೆ. ಸುಮಾರು ಪಕ್ಷಿಗಳು ಬರುತ್ತವೆ. ಮೈಗ್ರೇಟರಿ ಬರ್ಡ್ಸು ಬರುತ್ತವೆ ಪ್ರತಿ ವರ್ಷ. ಒಂದು ಪಕ್ಷಿಧಾಮ ಅಲ್ಲೇ ಇದೆ? ಅಲ್ಲೇ ಇದೆ, ಪಕ್ಷಿಧಾಮ ಇದೆ. ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ, ಯಾವ ಪಕ್ಷಿಗಳನ್ನ ಗುರುತಿಸಿದ್ದೀರಿ ತಾವಲ್ಲಿ? ಅಲ್ಲಿ ಸುಮಾರು ಪಕ್ಷಿಗಳು ಇದೆ ಸರ್, ರೆಸಿಡೆಂಟ್ ಬರ್ಡ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ಓಪನ್ ಬಿಲ್ಡ್ ಸ್ಟಾರ್ಕ್ಸ್ ಇದೆ, ಪೇಂಟೆಡ್ ಸ್ಟಾರ್ಕ್ಸು. ಆಮೇಲೆ ಆ ಚಿಕ್ಕ ಪಾಂಡಲ್ಲೇ ಇದು ಇದೆ, ಆಟರ್ಸ್ ಇದೆ, ಸ್ಮೂತ್ ಕೋಟೆಡ್ ಆಟರ್ಸ್ ಅಂತ, ನೀರ್ನಾಯಿ ಅಂತೀವಲ್ಲ ಅದು. ಆಮೇಲೆ ರೇರ್ ಬರ್ಡ್ಸ್ ಬರೋದು ಅಂದರೆ ನಮ್ಮ ಜಾಗಕ್ಕೆ ಯೆಲ್ಲೋ ಫುಟೆಡ್ ಗ್ರೀನ್ ಪಿಜನ್ಸ್ ಅಂತ, ಅದೊಂಥರ ವೈಲ್ಡ್ ಪಾರಿವಾಳ ಸ್ಪೀಶೀಸ್ ಅದು. ಆಮೇಲೆ ಸುಮಾರು ಸಣ್ಣ ಸಣ್ಣ ಹಕ್ಕಿಗಳು, ಫ್ಲೈ ಕ್ಯಾಚರ್ಸು, ಬುಲ್ಬುಲ್ಸು, ಇದೆಲ್ಲಾನು ಇದೆ ತೋಟದಲ್ಲಿ. ಓಕೆ, ನೀವು ಫೋಟೋಗ್ರಫಿಯಲ್ಲೂ ಇದ್ದೀರಾ? ಇದ್ದೀನಿ. ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಾ ತೆಗಿತಾ ಇರ್ತೀರಾ ಹಕ್ಕಿಗಳ ಚಿತ್ರ? ಹಕ್ಕಿಗಳು, ಪ್ರಾಣಿಗಳು ಏನೇನು ಕಾಣಿಸುತ್ತೆ ಎಲ್ಲ ತೆಗಿತಾ ಇರ್ತೀನಿ. ತುಂಬಾ ತಾಳ್ಮೆ ಬೇಕು ಅಂತಾರಲ್ವಾ ಹಕ್ಕಿ ಪಕ್ಷಿಗಳ ಫೋಟೋ ತೆಗೆಯೋದಕ್ಕೆ? ಹೌದು, ತುಂಬಾ ತಾಳ್ಮೆ ಬೇಕು. ನೀವು ಅಲ್ಲಿ ಕೂರೋದಕ್ಕೆ ಮಾಡೋದಕ್ಕೆಲ್ಲ ಏನಾದ್ರು ಅಟ್ಟಣಿಗೆಗಳನ್ನೆಲ್ಲ ನಿರ್ಮಾಣ ಮಾಡ್ಕೊಂಡಿದ್ದೀರಿ? ಇದೆ, ಜಾಗ ಇದೆ. ಅಲ್ಲಿ ಹೋಗಿ ಕೂತ್ಕೊಂಡು, ಅಂದ್ರೆ ನಿಮ್ಗೆ ಸ್ಪೆಸಿಫಿಕ್ ಪಕ್ಷಿ ಬೇಕು ಅಂದ್ರೆ ನೀವು ಅದ್ರ ಕೂಗೋದು ಕೇಳಿಸ್ಕೊಂಡು, ಯಾವ್ಯಾವ ಟೈಮಲ್ಲಿ ಕೂಗುತ್ತೆ ಅಂದ್ರೆ ಎಲ್ಲ ಅಷ್ಟು ಸುಲಭ ಕಾಣಿಸಲ್ಲ, ಕೇಳಿಸತ್ವೆ. ಸೊ ಆ ಟೈಮ್ಗೆ ಹೋಗಿ ಅಲ್ಲೇ ಕಾತ್ಕೊಂಡಿರೋದು, ಯಾವ್ಯಾವ ಮರ ವಿಸಿಟ್ ಮಾಡುತ್ತೆ ಅದನ್ನ ನೋಡ್ಕೊಂಡಿರೋದು. ಆಮೇಲೆ ನಿಧಾನಕ್ಕೆ ಒಂದಿನ ಒಂದು ಫೋಟೋ ಸಿಗತ್ತೆ. ಒಂದು ಒಳ್ಳೆ ಫೋಟೋ ಸಿಕ್ಕಾಗ ಬಹಳ ಖುಷಿ ಆಗತ್ತಲ್ವ? ಹೌದು ಸರ್, ಹೌದು. ಓಕೆ, ಈಗ ಪಕ್ಷಿ ವಾಚ್ ಮಾಡ್ತೀರಿ,
ವ್ಯವಸಾಯದಲ್ಲಿ ಅಂದರೆ ನೀವು ಅದೇ ಕಾಡು ಗಿಡಗಳನ್ನು ನಿಮ್ಮ ಜಮೀನಿನಲ್ಲಿ ಬೆಳಿಬೇಕು ಅನ್ನೋವಂಥದ್ದು. ಬೆಳಿಬೇಕು. ಪ್ಲಸ್ ಅದೇ ಸರ್, ಈಗ ಆದಷ್ಟು ಕೆಮಿಕಲ್ಸ್ ಎಲ್ಲನೂ ಯೂಸ್ ಮಾಡೋದು ಕಮ್ಮಿ ಮಾಡೋಣ. ಪೆಸ್ಟಿಸೈಡ್ಸ್ ಆಗಿರ್ಬೋದು, ಔಷಧಿಗಳು ಗಿಡಗಳಿಗೆ ಹೊಡೆಯೋದಾಗಿರ್ಬೋದು, ಅದನ್ನೆಲ್ಲ ನಾವು ಆದಷ್ಟು ಆರ್ಗ್ಯಾನಿಕ್ ಆಗಿ ಬಳಸ್ಕೊಂಡ್ರೆ ಪರಿಸರಕ್ಕೆ ಒಳ್ಳೆಯದು ಅಂತ. ಪ್ರಕಾಶ್ ಅವರೇ, ಈಗ ತಾವು ಹೇಳಿ ಸರ್, ಮುಂದೆ ಏನೇನು ಮಾಡಬೇಕು ಅನ್ನೋ ಆಲೋಚನೆಗಳು ಇದಾವೆ ತಮ್ಮದು? ಈ ಸಾವಯವ ಕೃಷಿ ಜೊತೆಗೆ ಬೆಳೆ ವೈವಿಧ್ಯತೆ ಏನಾದರೂ ಮಾಡೋ ಪ್ರಯತ್ನ ಮಾಡ್ತೀರಾ ಅಥವಾ ಹೇಗೆ? ಸಾವಯವ ಕೃಷಿ ಜೊತೆಗೆ ಈ ತರಕಾರಿಗಳೆಲ್ಲ ಬೆಳೆಯೋದ್ರ ಜೊತೆಗೆ ನಮ್ಮ ಮನೆಗೆ ಬೇಕಾಗಿರುವಂಥ ಭತ್ತ, ರಾಜಮುಡಿ ಇವೆಲ್ಲ ಹೆಲ್ತ್ಗೆ ಭಾಳ ಒಳ್ಳೆಯದು. ನೀವು ಮುಂಚೆಯಿಂದ ಭತ್ತ ಬೆಳೀತಾ ಇದ್ರಿ? ಬೆಳೀತಾ ಇದ್ವಿ. ಹೇಗೆ ಬೆಳಿತೀರಿ ಭತ್ತನ ನಾವು ಹೊಟ್ಲು ಹಾಕ್ಬಿಟ್ಟು ಅದು ಮೊಳಕೆ ಹೊಡೆದ್ಮೇಲೆ ಅದನ್ನು ತೊಗೊಂಡೋಗಿ ನೆಟ್ಟು ಎಲ್ಲ ಮಾಡಿ ಬೆಳಿತೀವಿ. ಅದನ್ನು ಈಗ ಇಲ್ಲೂ ಈ ಜಮೀನಲ್ಲೂ ಬೆಳೀತಾ ಇದ್ರೆ ಭತ್ತನ? ಬೆಳೀತಾ ಇದ್ದೀವಿ. ಹೌದಾ? ಹೌದು, ನಮ್ಮನೆಗೆ ಉಪಯೋಗಿಸೋದು ಅದನ್ನೇ. ನಮ್ಮ ಅಲ್ಲಿ ಬೆಳೆದಿರೋ ಅಕ್ಕಿನ ನಮ್ಮ ಮನೆಗೆ ಉಪಯೋಗಿಸೋದು. ತಳಿ ಯಾವುದು ಅಂತ ಕೇಳ್ಬೋದೇ? ಸಣ್ಣಕ್ಕಿ ಬೆಳ್ಕತ್ತೀರಾ? ಸಣ್ಣಕ್ಕಿ, ಬಂಗಾರ ಸಣ್ಣ, ಅದು ಯಾವುದೋ ಒಂದು ಬಂಗಾರ ಸಣ್ಣ ಯಾವುದೋ ಒಂದು ಸಣ್ಣ ಬರುತ್ತೆ, ಅದನ್ನು ಬೆಳೆದಿದ್ದು ತುಂಬ ಸಣ್ಣಗಿದೆ. ಓಕೆ. ತುಂಬ ನಾವು ಪರ್ಟಿಕ್ಯುಲರ್ ಯಾಕೆ ಅಂತಂದರೆ ನಾವೇ ಮಿಲ್ ಮಾಡಿಸಿ, ಪಾಲಿಶ್ ಇಲ್ದಿರೋ ಮಿಲ್ ಮಾಡಿಸಿ ತರ್ಬೋದು. ನಾವು ಬೇರೆ ಎಲ್ಲೇ ಅಂಗಡಿಗಳಲ್ಲಿ ತೊಗೊಂಡ್ರೆ ಅದು ಪಾಲಿಶ್ ಮಾಡಿರ್ತಾರೆ, ಹಾಫ್ ಪಾಲಿಶ್ ಅದು ಇದು ಮಾಡಿರ್ತಾರೆ, ನಮಗೆ ಗ್ಯಾರಂಟಿ ಇಲ್ಲ. ಹಾಗೆ ಇದು ಟೋಟಲಿ ಅನ್ಪಾಲಿಶ್ಡ್ ರೈಸು ನಮ್ಮ ಮನೆಗೆ ಉಪಯೋಗಿಸ್ತೀವಿ. ಓಕೆ. ಅಂದರೆ ನಿಮಗೆ ಅದೊಂದು ಇಷ್ಟ ಆಗಿದೆಯಾ ಪಾಲಿಶ್ ಇಲ್ಲದ? ಹೌದು, ಇಷ್ಟ ಆಗಿದೆ. ನಿಮಗೇನೋ ಇಷ್ಟ, ಸರಿ, ಮಕ್ಕಳಿಗೆ ಇಷ್ಟ ಆಗಬೇಕಲ್ಲ. ಅಲ್ಲ, ಏನಂದ್ರೆ ಅವ್ರಿಗೆ ಹೇಳಿದ್ದೇನೆ ನಾನು, ಆ ರೈಸಲ್ಲಿ ಈಗ ರೈಸ್ ತಿನ್ನೋದು ಡಯಾಬಿಟಿಸ್ ಇರೋ ತಿಂದ್ರೆ ಇದು ಅಂತ ತೊಂದರೆ ಅಂತ ಹೇಳ್ತಾರೆ, ತಿನ್ನಬಾರ್ದು ಅಂತ. ಆದರೆ ಏನು ರೈಸ್ ತಿಂದ್ರೆ ತೊಂದರೆ ಇಲ್ಲ, ಪಾಲಿಶ್ಡ್ ರೈಸ್ ತಿಂದ್ರೆ ತೊಂದರೆ, ಅನ್ಪಾಲಿಶ್ ತಿಂದರೆ ಏನೂ ತೊಂದರೆ ಇಲ್ಲ. ಹೌದಾ? ಮೇಡಮ್ ಏನಂತಾರೆ ಕೇಳೋಣ. ಏನಂತೀರಿ ಮೇಡಮ್ ಅನುಪಮ ಅವರ? ಅವ್ರು ಹೇಳ್ತಿರೋದು ಕರೆಕ್ಟ್ ಸರ್. ದಿನಕ್ಕೆ ಒಂದು ಬಾರಿ ಆದರೂ ಎಂಥ ಡಯಾಬಿಟಿಕ್ ಪೇಷಂಟ್ ಇರಲಿ ರೈಸ್ ತಿನ್ನಬೇಕು ಸರ್. ಅದರಿಂದನೇ ಅವ್ರಿಗೆ ಡೈಲಿ ಎನರ್ಜಿ ಬರೋದು. ಇನ್ನೊಂದು ಹೊತ್ತು ನಾನು ನವಣೆ ತಿಂತೀನಿ, ಮಿಲೆಟ್ ತಿಂತೀನಿ, ರಾಗಿ ಮುದ್ದೆ ನುಂಗ್ತೀನಿ, ಎಲ್ಲ ಓಕೆ, ಅದೆಲ್ಲ ವೆರಿ ಗುಡ್. ಬಟ್ ಒಂದು ಹೊತ್ತು ಅನ್ನ ತಿನ್ನೋದು ತುಂಬ ಒಳ್ಳೇದು ಸರ್. ಅದು ಬ್ಯಾಲೆನ್ಸ್ ಆಗುತ್ತೆ. ಅನ್ಪಾಲಿಶ್ಡ್ ರೈಸ್ ತಿನ್ನಬೇಕು, ಬ್ಯಾಲೆನ್ಸ್ ಆಗುತ್ತೆ ಅದು. ಓಕೆ. ಅನುಪಮ ಅವರೇ, ಈಗ ನೀವು ಒಂದೆರಡು ಕಂಪ್ನಿ ಕಟ್ಟಿ ಬೇಡ ಸಾಕು ಅಂತ ಬಿಟ್ಬಿಟ್ಟು ಬಂದಿರೋರು, ಈ ವ್ಯವಸಾಯನೂ ಕೂಡ ಒಂದು ಕಂಪನಿ ಥರ ನಿರ್ವಹಣೆ ಮಾಡ್ಬೋದು ಅನ್ಸುತ್ತೆ ನಿಮಗೆ? ಕಂಪನಿ ಥರ ಮಾಡೋಕ್ಕೆ ಸರ್, ಅದೇ ಸ್ಟ್ರಿಕ್ಟ್ ಆಗಿದ್ವಿ ಅಲ್ಲಿ ತುಂಬ. ಅಲ್ಲಿ ವಿ ವೇರ್ ವರ್ಕೋಹಾಲಿಕ್ಸ್. ಇದಾಗಬೇಕು ಅಂದರೆ ಈ ಟೈಮಲ್ಲಿ ಇದಾಗಬೇಕು, ನೋ ಕಾಂಪ್ರಮೈಸ್. ನಮ್ಮದು ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ ತಗೋತಾ ಇದ್ವಿ ಅಲ್ಲೆಲ್ಲ, ಸಿಂಗಾಪುರ್ ಗೌರ್ಮೆಂಟಿಂದ. ಅಲ್ಲೆಲ್ಲ ಕಾಂಟ್ರಾಕ್ಟ್ ಡೇಟಿಗೆ ಡೆಲಿವರಿ ಕೊಡಲಿಲ್ಲ ಅಂತಂದರೆ ಕೋಟ್ಯಾಂತರ ರೂಪಾಯಿ ನೆಕ್ಸ್ಟ್ ಡೇ ಪೇಮೆಂಟ್ ಮಾಡಬೇಕು, ಅಷ್ಟು ಇದಿರುತ್ತೆ. ನಾವು ಆ ಕಂಪನಿ ಇದೆ, ರೂಲ್ಸೇ ಬೇರೆ ಬಿಡಿ ಆ ದೇಶದಲ್ಲಿ. ಇಲ್ಲಿ ವ್ಯವಸಾಯ ನಾವು ತುಂಬ ಒಂದು ಫ್ರೆಂಡ್ಲಿಯ ಮ್ಯಾನರಿಂದ ಮಾಡಬೇಕು ಅಂತ ಆಸೆ. ಯಾರು ನಮಗೆ ಬೆಟರ್ ಐಡಿಯಾಸ್ ಕೊಡ್ತಾರೆ, ಇವಾಗ ನಾವು ಮಾಡ್ತಿರೋ ಒಂದು 27ನೇ ತಾರೀಕಿನ ಪ್ರೋಗ್ರಾಮಲ್ಲಿ ಆ ವೇದಿಕೆ ಮೇಲೆ ಯಾರ್ಯಾರು ಬಂದು ನಮ್ಗೆ ಏನೇನು ಅಲ್ಲಿ ಮಾಡ್ಬೋದು, ನಮ್ಮ ತೋಟದಲ್ಲಿ ಏನು ಬೆಳಿಬೋದು, ಹೇಗೆ ಬೆಳಿಬೋದು, ಯಾವುದು ಬೆಟರ್ ವೇ, ಯಾವ ಗೊಬ್ಬರ ಯೂಸ್ ಮಾಡಿದ್ರೆ ಬೆಟರು, ಅದು ಯಾವುದನ್ನ ಇವಾಗ ಅದನ್ನು ಫ್ರೀಸ್ ಡ್ರೈ ಮಾಡೋದು ಅದೆಲ್ಲ ಬರುತ್ತಲ್ಲ, ಅದು ಎಲ್ಲ ಅದನ್ನು ತಿಳ್ಕೊಳ್ಳೋ ಒಂದು ಆಸಕ್ತಿ ಇದೆ ಆನ್ 27th. ಅದರಿಂದ ಮುಂದಕ್ಕೆ ನಾವು ನೋಡಬೇಕು ಸರ್ ಹೇಗೆ ಬೆಳಿಬೇಕು ಅಂತ. ಕಂಪನಿ ಥರ ಇದನ್ನಂತೂ ನಡ್ಸೋಕ್ಕಾಗಲ್ಲ. ಅಲ್ಲ ಅಂದರೆ ಆ ಪ್ರೊಫೆಷನಲಿಸಮ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ರೊಫೆಷನಲಿಸಮ್, ಎಸ್, ಹೌದು. ನಾವು ಅದ್ರ ಒಳಗಡೆ ನಾವು ಕೈ ಹಾಕ್ತು ಅಂದರೆ ಅದರಲ್ಲಿ 100% ನಮ್ಮ ಡೆಡಿಕೇಶನ್ ಅದಲ್ಲಿರುತ್ತೆ. ಓಕೆ. ತಾವೇನಂತೀರಿ ರಾಘವೇಂದ್ರ ರಾವ್ ಅವರೇ? ಹೌದು ಸರ್. ಈಗ ನಾವು ಬೇರೆ ಕಂಪನಿಗಳಿಗೆ ಕೆಲಸ ಮಾಡಿ ಏನು ಎಕ್ಸ್ಪೀರಿಯನ್ಸ್ ತೊಗೊಂಡಿರ್ತೀವೋ ಅದನ್ನು ಇಲ್ಲಿ ಅಪ್ಲೈ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಗುಡ್ ರಿಸಲ್ಟ್ಸ್ ಅನ್ಸುತ್ತೆ. ಓಕೆ. ಈಗ ನೀವು MBA ಮಾಡಿದ್ದೀರಿ, ಮಾರ್ಕೆಟಿಂಗಲ್ಲಿ ಆ ನಾಲೆಡ್ಜನ್ನು ಬಳಸ್ಬೋದು, ಮತ್ತು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆ. ಸೊ ಯಾವ ಇನ್ಪುಟ್ಸ್ ತರಬೇಕು, ಏನು ಹಾಕಬೇಕು ಅದನ್ನು ಮಾಡ್ಬೋದು. ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಹಾಗಾಗಿ ವ್ಯವಸಾಯನೂ ಕೂಡ ಒಂದು ಬಿಸ್ನೆಸ್ ಥರ ಮಾಡಬಹುದೇ ಅನ್ನೋ ಆಲೋಚನೆ ತಾವು ಖಂಡಿತ ಮಾಡ್ಬೋದು ಅಲ್ವೇ? ಏನಂತೀರಿ ಪ್ರಕಾಶ್ ಸಾಹೇಬ್ರು? ಅದು ಸರಿ. ಅಂದರೆ ಮೈನಾಗಿ ಅದನ್ನು ಬಿಸ್ನೆಸ್ ಥರ ಮಾಡಬೇಕು ಅನ್ನೋ ಒಂದು ಇದಿಲ್ಲ. ಈಗ ನಮಗೆ ಕೆಲವರು ಆರ್ಗ್ಯಾನಿಕ್ ಫಾರ್ಮರ್ಸ್ ಅಸೋಸಿಯೇಷನ್ ಬಂದಿದ್ದಾರೆ ನಮ್ಮ ಜೊತೆಗೆ. ಸೊ ಅವರು ಹೆಚ್ಚು ಉತ್ತೇಜನ ಕೊಟ್ಟು ನೀವು ಬೆಳೀರಿ, ನಾವು ನಿಮ್ಮ ಜೊತೆ ಸೇರ್ಕೋತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಹಾಗಾಗಿ ಮುಂದೆ ಅದು ಬಿಸ್ನೆಸ್ ಥರನೂ ಆಗ್ಬೋದು.
ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ. ನಾನು ಡಿಟಿ ಪ್ರಕಾಶ್. ನಾನು ಅನುಪಮ ಗೌತಮ್. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ಎಲ್ಲರೂ ತಪ್ಪದೆ ಬನ್ನಿ. ನಿನ್ನಂಥ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ, ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ಈ ಬಾರಿಯ ಅತಿಥಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ರಾಯಲಪಾಡು ಹೋಬಳಿ ಮುದಿಮಗಡು ಗ್ರಾಮದ ಕೃಷಿಕ ರಮೇಶ್ ಕೆಸ್ತೂರು. ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ ನಮ್ಮಮ್ಮ 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 ಭೂಮಿ ತಾಯಮ್ಮ. ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ. ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ. ಬನ್ನಿ ಬನ್ನಿ ನಂಬವರೇ, ಎಲ್ಲ ಬನ್ನಿ ನಂಬವರೇ, ಓಡಿ ಬನ್ನಿ ನೋಡಿ ಬನ್ನಿ. ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಕೃಷಿ ಬೆಳಗು. ನಿಮ್ಮ ಜಮೀನಿಗೆ ಬರೋ ಮಾರ್ಗ ಹೇಗೆ ಪ್ರಕಾಶ್ ಅವರೇ? ಹೇಗೆ ಬರ್ಬೇಕು ನಿಮ್ಮ ಜಮೀನಿಗೆ? ಟಿ ನರಸೀಪುರ ರೋಡ್ ಇದೆಯಲ್ಲ, ಟಿ ನರಸೀಪುರ ರೋಡಲ್ಲಿ ಬಂದರೆ ಮೊದಲು ವರುಣಾ ಕೆರೆ ಸಿಗುತ್ತೆ. ಅಲ್ಲಿಂದ ಒಂದು 2 ಕಿಲೋಮೀಟರ್ ಬಂದರೆ ವರ್ಕೌಟ್ ಬಸ್ ಸ್ಟಾಪ್ ಇದೆ. ಅದರ ಹಿಂಭಾಗಕ್ಕೆ ನಮ್ಮದು ಜಮೀನಿರೋದು. ಓಕೆ. ಲ್ಯಾಂಡ್ ಮಾರ್ಕ್ ಏನಾದ್ರು ಇದೆಯಾ? ಅಲ್ಲಿ ವರ್ಕೌಟ್ ಪೇಪರ್ ಬೋರ್ಡ್ಸ್ ಅಂತ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ. ಓಕೆ. ಅದರ ಪಕ್ಕದ ಜಮೀನು. ಮೇಡಮ್ ಆಗಲೇ ಹೇಳಿದ್ದಾರೆ, ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಾನುಲಿ ಕೃಷಿ ಬೆಳಗು. ಬರೋವಂತಹ ರೈತರಿಂದ ನಾವು ಕಲಿತೀವಿ, ನಮಗೆ ಗೊತ್ತಿರೋದನ್ನ ಅವ್ರಿಗೂ ಕಲಿಸ್ತೀವಿ ಅಂತ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಪ್ರಕಾಶ್ ಅವರ ಸಂಪರ್ಕಕ್ಕೆ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬಿಡ್ತೀರಾ? 9945266832. ಇನ್ನೊಮ್ಮೆ ಹೇಳ್ತೀರಾ? 9945266832. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9945266832. ತಮ್ಮದು ಅನುಪಮ ಅವರೇ? ಖಂಡಿತ ಸರ್. 8867196053. ಇನ್ನೊಮ್ಮೆ ಹೇಳ್ತೀರಾ? 8867196053. ಇನ್ನೂ ಒಂದ್ಸರಿ ಹೇಳ್ಬಿಡಿ. 8867196053. ಒಳ್ಳೆಯದು ಪ್ರಕಾಶ್ ಅವರೇ, ಅನುಪಮ ಅವರೇ ಮತ್ತು ರಾಘವೇಂದ್ರ ರಾವ್ ಅವರೇ, ಇದುವರೆಗೂ ನಿಮ್ಮ ಬೇಸಾಯದ ಬದುಕಿನ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಯಶಸ್ವಿಯಾಗಿ ಬೇಸಾಯ ಮಾಡಿ, ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು.